ಈ ತಾಂತ್ರಿಕಿಗೂ ಮಾಂತ್ರಿಕಿಗೂ ಏನು ಸಂಬಂಧ? ಎಲ್ಲರಿಗೂ ವಾಮಾಚಾರ ಗೊತ್ತು, ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತು, ದಕ್ಷಿಣಾಚಾರ ಅಂತಿದೆ. ಅಂದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಪ್ರಾಣಿಗೆ ಎಲ್ಲಿ ನಿಂತ್ಕೊಳ್ತಾನೋ ಅಲ್ಲೇ ನಿಲ್ಲಿಸ್ಬಿಡೋ ಅಂಥದ್ದು, ಅಥವಾ ಮಾರಣ ಪ್ರಯೋಗ, ಮಲ್ಗಿದ ಕಡೆನೇ ಹಂಗೆ ಸಾಯಿಸ್ಬಿಡೋದು ಮಾರಣ ಪ್ರಯೋಗ, ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಅಂತ. ತಾಂತ್ರಿಕ್ ಮಾಂತ್ರಿಕ್ನ ಪ್ರಯೋಗ ಮಾಡೋರು ಅವ್ರು ಎಂಥ ವ್ಯಕ್ತಿಗಳಾಗಿರ್ತಾರೆ ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ನಾವು ಪರಂಪರೆ ಒಂದು ಜ್ಯೋತಿಷ್ಯರು, ನಾವು 4 ದಿನದಲ್ಲಿ ಅದ್ ಮಾಡ್ಬಿಡ್ತೀವಿ, ಅದೆಲ್ಲ ಸುಳ್ಳು. ಆ ಥರ ದೇವಿ ಅಥವಾ ದೇವರ ಒಂದು ಸಿದ್ಧಿ ಅವ್ರಿಗಾಗಿರ್ಬೇಕು. ಎಷ್ಟು ವರ್ಷ ಒಬ್ಬ ಸಿದ್ಧಿ ಮಾಡ್ಕೊಳ್ಳೋಕೆ ಎಷ್ಟು ವರ್ಷ ಕಾಯ್ಬೇಕಾಗುತ್ತೆ? 14 ವರ್ಷ ಬೇಕಿದೆ. ಕೆಲವೆಲ್ಲ ಮೀಡಿಯಾಗಳಲ್ಲಿ ಕುತ್ಕೊಂಡು ಚೆನ್ನಾಗಿ ಫೇಮಸ್ ಆಗಿರ್ತಾರೆ, ಆಮೇಲೆ ಏನೋ ಒಂದು ತೊಂದರೆಗಳಾಗತ್ತೆ, ಅವ್ರೇನೋ ಒಂದು ಮಾಡ್ಕೋತಾರೆ. ಈ ದೆವ್ವ ಪೀಡೆ ಪಿಶಾಚಿ ಇದೆಲ್ಲ ಈ ತಾಂತ್ರಿಕಿಗೆ ಸಂಬಂಧಪಡುತ್ತಾ? ಖಂಡಿತವಾಗ್ಲು ಅದನ್ನ ಅವರ ವಶಕ್ಕೆ ತಗೊಂಡು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡ್ತಾರೆ, ಅದನ್ನ ಕಳಿಸ್ತಾರೆ, ಪ್ರೇತನ ಕಳಿಸ್ಬಿಟ್ಟು ತೊಂದರೆ ಕೊಡುವಂಥದ್ದು. ಈ ವಶೀಕರಣ ಮಾಡಿಸ್ಕೊಳ್ಳೋದಂದ್ರೆ ಏನು? ಒಂದು ಹುಡುಗ ಹುಡುಗಿ ಮೇಲೆ ಅದನ್ನೇ ಎಲ್ಲರೂ ವಶೀಕರಣ ಬರೀ ಹುಡುಗ ಹುಡುಗಿ ಮೇಲೆ ಮಾಡೋದನ್ನೇ ವಶೀಕರಣ ಅಂತ ಕರೆದು ಬಿಡ್ತಾರೆ. ಆಕ್ಚುಲಿ ವಶೀಕರಣದಲ್ಲಿ ತುಂಬಾ ಇದೆ, ಏನೇನೋ ಮಾಡಿಸ್ತಾ ಇದ್ದಾರೆ ಇವತ್ತು ತುಂಬಾ ಜನ. ಇದೆಲ್ಲ ಎಫೆಕ್ಟ್ಸ್ಗಳು ಹೇಗೆ ಬೀರುತ್ತೆ ಒಬ್ಬ ಮನುಷ್ಯನ ಮೇಲೆ ಅಂತ ರಾಜಕೀಯದಲ್ಲಿ ಬೇಕಾದಷ್ಟು ಆಗಿದೆ, ಇದು ಫಿಲಮ್ ಇಂಡಸ್ಟ್ರಿಯಲ್ಲೂ ಇದೆ ನೋಡಿ. ಕೆಲವು ಜ್ಯುವೆಲರಿ ಶಾಪ್ಗಳಲ್ಲಿ ಚಿನ್ನ ಕದಿಯಕ್ಕೆ ಬರ್ತಾರೆ, ಒಂಥರ ಅವ್ರಿಗೆ ವಶೀಕರಣ ತರ ಮಾಡಿ ಅವ್ರನ್ನ ಒಂಥರ ಸ್ತಂಭನ ಪ್ರಯೋಗ ಮಾಡಿ ಹೋಗ್ಬಿಡ್ತಾರೆ. ಮಾಟ ಮಂತ್ರ ನೀವೆಲ್ಲ ಹೇಳ್ತಾ ಇದ್ರಲ್ಲ, ಇವಾಗ ಯಾವ ತರ ಅನುಭವಿಸ್ತಾರೆ ಜನಗಳು ಅಂತ. ಇದು ಕಣ್ಣು ಕಾಣಿಸಲ್ಲ, ಆದ್ರೆ ಅದ್ರ ಎಫೆಕ್ಟ್ ಇದೆಯಲ್ಲ ಅದು ಅನುಭವಿಸ್ತವರಿಗೆ ಗೊತ್ತು. ಚಮ್ಮಾರ ಜಾತಿ ಅವ್ರದ್ದು, ಲೋನ ಚಮ್ಮಾರ ಅಂತ. ಅವರು ಎಂತ ಸಿದ್ಧಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಸತ್ತವನ್ನ ಬದುಕಿಸ್ತಾ ಇದ್ರು ಅವರು. ಅರುಣಾಚಲೇಶ್ವರ ಇದರಲ್ಲಿ ಸನ್ನಿಧಾನದಲ್ಲಿ ಬಹಳಷ್ಟು, ತಿರುವಣ್ಣಾಮಲೈ ಆ ಒಂದು ಬೆಟ್ಟದಲ್ಲಿ ಬಹಳಷ್ಟು ನಿಮ್ಗೆ ಶಕ್ತಿ ಪಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಇವತ್ತಿಗೂ ಇದ್ದಾರೆ. ಏನಿದೆ ಯಕ್ಷಿಣಿ ಅಂದ್ರೆ? ಒಳ್ಳೇದಕ್ಕೂ ಉಪಯೋಗಿಸ್ತಾರೆ, ಕೆಟ್ಟದಕ್ಕೂ ಉಪಯೋಗಿಸ್ಬೋದಾ ಯಕ್ಷಿಣಿ ಅನ್ನೋರ್ನ? ಪ್ರತಿಪ್ರಿಯ ಯಕ್ಷಿಣಿ ಅಂದ್ರೆ ಹೆಂಡತಿ ತರ ಬರ್ತಾಳೆ ಅವಳು ಬಂದು ಏನ್ ಮಾಡ್ತಾಳೆ ಅಂದ್ರೆ ಹೆಂಡತಿ ತರ ಎಲ್ಲಾ ಸುಖನೂ ಕೊಡ್ತಾಳೆ, ಅವಳು ಎಲ್ಲಾ ಸುಖವನ್ನು ಕೊಡ್ತಾಳೆ. ಅದನ್ನ ಏನಾದ್ರು ನಾವು ಮಿಸ್ಯೂಸ್ ಮಾಡ್ಕೊಂಡ್ರೆ, ಈಗ ಯಾರೋ ಒಂದು ಹೆಂಗಸನ್ನ ನೋಡಿದ್ವಿ, ಅವಳಿಗೋಗಿ ಪ್ರಪೋಸ್ ಮಾಡಿದ್ವಿ, ಈ ತರದೆಲ್ಲ ಮಾಡಿದ್ರೆ ಅವಳು ಇಮಿಡಿಯೇಟ್ ಆಗಿ ನಮ್ಮನ್ನು ಸಾಯಿಸ್ಬಿಡ್ತಾಳೆ, ಅಷ್ಟು ಭಯಂಕರವಾಗಿರ್ತಾಳೆ. ಯಕ್ಷಿಣಿ ಇದ್ದದ್ದು ಫಲಿತಾಂಶ ಏನ್ ಬರುತ್ತೆ? ಫಾಸ್ಟ್ ಆಗಿ ನಮ್ಗೆ ಒಂದು ಫಲವನ್ನ ಕೊಡುವಂತ ದೇವಿ ಇದು. ಯಕ್ಷಿಣಿ ಸಾಧನೆ ನಮ್ಮ ಹಿಂದೂ ಧರ್ಮದಲ್ಲಿ ಅನ್ವಯವಾಗಿದೆಯಾ? ಬಿಡದಿಯಲ್ಲಿ ನಿತ್ಯಾನಂದ ಎಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ. ಅವ್ನು ಯೋಗಿನಿ ಸಾಧನೆ ಮಾಡ್ಕೊಂಡಿದ್ದ, ಸದ್ಗುರು ಈಶಾ ಫೌಂಡೇಶನ್ ಸದ್ಗುರು. ಇವರು ಭೈರವಿ ಸಾಧಕರು ಇವರು. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಪಾಡ್ಕಾಸ್ಟ್ ತುಂಬ ಇಂಪಾರ್ಟೆಂಟ್ ಅಂಥದ್ದು. ಏನಕ್ಕೆ ಅಂದರೆ, ಇವತ್ತು ನಾವು ತುಂಬ ವಿಷಯಗಳು ತಿಳ್ಕೊತಾ ಇರ್ತೀವಿ. ಒಂದು ತಾಂತ್ರಿಕ ಆಗಿರ್ಬೋದು, ಮಾಂತ್ರಿಕ ಆಗಿರ್ಬೋದು, ಒಂದು ಕಾಳಿ ಮಹಾತ್ಮೆ ಆಗಿರ್ಬೋದು. ಆಮೇಲೆ ಇದರಲ್ಲಿ ಬರೋದು ಒಂದು ತಾಂತ್ರಿಕಲ್ಲಿ ಏನೇನು ವಿಷಯಗಳು ಬರುತ್ತೆ, ಇದು ಹೇಗಿರುತ್ತೆ, ಇದು ಹೇಗೆ ಯಾರ ಮೇಲೆ ಪ್ರಭಾವ ಬೀರುತ್ತೆ ಅಂತ ವಿಷಯನ ತಿಳಿಸ್ಕೊಳಕ್ಕೆ ಬಂದಿದ್ದಾರೆ ಸಂತೋಷ್ ಪುಟ್ ಗುರುಜಿಯವರು. ಬನ್ನಿ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ಆರಾಮ್. ಸಾಕಷ್ಟು ವಿಷಯಗಳು ಗೊಂದಲದಲ್ಲಿದ್ದಾವೆ. ಆ ವಿಷಯಗಳನ್ನ ಕ್ಲಾರಿಟಿ ಮಾಡ್ಕೊಬೇಕು ಅಂತ ಇವತ್ತು ಈ ಪಾಡ್ಕಾಸ್ಟಲ್ಲಿ ಮಾತಾಡೋಣ. ಖಂಡಿತ. ಇವತ್ತು ಏನು ಅಂದರೆ, ನಾನು ಒಂದು ವಿಚಾರ ಬಗ್ಗೆ ಹೇಳಬೇಕು ಅಂದರೆ, ಇವಾಗ ಒಂದು ತಾಂತ್ರಿಕ್ ಮಾಂತ್ರಿಕ್ ಇದರಲ್ಲಿ ತುಂಬ ಡಿಫ್ರೆನ್ಸಸ್ ಬರುತ್ತೆ. ಈ ಡಿಫ್ರೆನ್ಸಸ್ ಏನು? ಈ ತಾಂತ್ರಿಕಿಗೂ ಮಾಂತ್ರಿಕಿಗೂ ಏನು ಸಂಬಂಧ? ಸರ್, ಇದು ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್. ತಾಂತ್ರಿಕ ಮಾಂತ್ರಿಕ ಅಂತಕ್ಕಂಥದ್ದು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳು. ಆ ಗ್ರಂಥಗಳನ್ನ ಬರೆದಿರೋದು ಯಾರು ಅಂದರೆ ದೊಡ್ಡ ದೊಡ್ಡ ಯಕ್ಷಿಣಿಯರು, ದೊಡ್ಡ ದೊಡ್ಡ ಮಾಂತ್ರಿಕರು, ಮತ್ತು ದೊಡ್ಡ ದೊಡ್ಡ ಋಷಿಮುನಿಗಳು. ಇವರೆಲ್ಲ ಬರೆದು ಆ ಒಂದು ಶತಮಾನದಲ್ಲೇ ಬರೆದಿಟ್ಬಿಟ್ಟಿದ್ದಾರೆ. ಅಲ್ಲಿಂದ ಬಂದಿರತಕ್ಕಂಥದ್ದು ಈ ವಿಚಾರಗಳು. ಇದರಲ್ಲಿ ಒಂದು ದಕ್ಷಿಣಾಚಾರ, ವಾಮಾಚಾರ ಅಂತ ಹೇಳಿದೆ. ಎಲ್ಲರಿಗೂ ವಾಮಾಚಾರ ಗೊತ್ತು, ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತು, ದಕ್ಷಿಣಾಚಾರ ಅಂತಿದೆ. ದಕ್ಷಿಣಾಚಾರ ಇದು ಸ್ಪೆಷಲ್. ಇದು ಈ ದಕ್ಷಿಣಾಚಾರ ಏನಪ್ಪಾ ಅಂತ ಹೇಳಿದ್ರೆ, ಇದು ಏನಕ್ಕೆ ಯೂಸ್ ಮಾಡ್ತಾರೆ, ಇದು ತುಂಬ ಇಂಪಾರ್ಟೆಂಟ್. ಸೊ ಇವಾಗ ನೀವು ತಾಂತ್ರಿಕ ಅಂದ ತಕ್ಷಣ ಏನು ಮಾಡ್ತಾರೆ? ಸ್ತಂಭನ ಪ್ರಯೋಗ ಅಂದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಪ್ರಾಣಿಗೆ ಎಲ್ಲಿ ನಿಂತ್ಕೊಳ್ತಾನೋ ಅಲ್ಲೇ ನಿಲ್ಲಿಸ್ಬಿಡೋ ಅಂಥದ್ದು, ಅಥವಾ ಮಾರಣ ಪ್ರಯೋಗ, ಮಲ್ಗಿದ ಕಡೆನೇ ಹಂಗೆ ಸಾಯಿಸ್ಬಿಡೋದು ಮಾರಣ ಪ್ರಯೋಗ, ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಅಂತ ಇಷ್ಟೆಲ್ಲ ಪ್ರಯೋಗಗಳಿದೆ. ಈ ಪ್ರಯೋಗಗಳಲ್ಲಿ ಅತಿ ಅದ್ಭುತವಾಗಿ ಅದನ್ನು ನಾವು ಕರೆಯುವಂಥದ್ದು ಏನು ಅಂದರೆ ತಾಂತ್ರಿಕ್. ಓವರಾಲ್ ಆಗಿ ತಾಂತ್ರಿಕ್ ಅಂತ ಹೇಳ್ಬಿಡ್ತೀವಿ. ಸೊ ಈ ತಾಂತ್ರಿಕಲ್ಲೇ 2 ಸಬ್ಜೆಕ್ಟ್ ಇದೆ, ದಕ್ಷಿಣಾಚಾರ, ವಾಮಾಚಾರ. ಯಾರು ಇದನ್ನು ಉಪಯೋಗ ಮಾಡ್ತಾರಲ್ಲ, ಇದು ಬಹಳ ಡೇಂಜರ್ ಆಗಿರ್ತಕ್ಕಂಥದ್ದು. ಈ ವಿಚಾರ ತುಂಬ ಡೇಂಜರ್ ಆಗಿರ್ತಕ್ಕಂಥದ್ದು.
ಆದಷ್ಟು ಜನ ಏನಾಗ್ತಾರೆ ಅಂತ ಹೇಳಿದ್ರೆ, ಯಾರಿಗೆ ಸರಿಯಾದ ದಾರಿಯಲ್ಲಿ ಬಂದು ಯಾರು ಕರೆಕ್ಟಾಗಿ ರೀಚ್ ಆಗೋಕ್ಕಾಗಲ್ಲ, ಅವರು ಅಡ್ಡದಾರಿಯಲ್ಲಿ ಬಂದು ಈ ತಾಂತ್ರಿಕನ ಮಾಡ್ತಾರೆ. ಸೊ ಈ ತಾಂತ್ರಿಕಿಂದ ಆಗುವಂತಹ ದುಷ್ಪರಿಣಾಮಗಳಿದೆಯಲ್ಲ, ಅದು ಭಾರಿ ಘೋರವಾಗಿರ್ತಕ್ಕಂಥದ್ದು, ಅತಿ ಘೋರ, ಅತಿ ಭಯಂಕರ. ಇದರಲ್ಲಿ ನಾವು ನೆಗೆಟಿವ್ ಎನರ್ಜಿ, ನಾವೇನು ಪ್ರೇತ ಅಂತ ಕರಿತೀವಲ್ಲ, ಆ ನೆಗೆಟಿವ್ ಎನರ್ಜಿ ಸೇರ್ಕೊಂಡಿರುತ್ತೆ. ಮಾಡೋವಂಥ ಕೆಲವು ಪದಾರ್ಥಗಳು ಸೇರ್ಕೊಂಡಿರುತ್ತೆ, ಬಲಿಗಳು, ಪದಾರ್ಥಗಳಂದ್ರೆ ಬಲಿಗಳು ಕೊಟ್ಟು ಇರತಕ್ಕಂಥ ಸೇರ್ಕೊಂಡಿರುತ್ತೆ. ಮತ್ತೆ ಕೆಲವು ಜಾಗಗಳು, ಸ್ಮಶಾನ, ಇಂತಹ ನೆಗೆಟಿವ್ ಜಾಗಗಳು ಸೇರ್ಕೊಂಡಿರುತ್ತೆ. ಇದೆಲ್ಲದನ್ನು ಸೇರಿಸಿದ್ರೆ ಆ ತಾಂತ್ರಿಕೆಗೆ ಉಪಯೋಗ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಒಂದು ಉತ್ಪತ್ತಿಯಾಗಿ ಅಲ್ಲಿಂದ ಒಂದು ಯಾರಿಗೆ ಮಾಡ್ತಾರಲ್ಲ ಅವರಿಗೆ ತೊಂದರೆ ಆಗುವಂಥದ್ದು ಆಗತ್ತೆ. ಇದನ್ನ ತಾಂತ್ರಿಕ ಅಂತ ಹೇಳಿ ಕರೆಯೋದು. ಓಕೆ. ಸೊ ಈ ಒಂದು ತಾಂತ್ರಿಕ ಯಾರು ಮಾಡ್ತಾರೆ, ಆ ಮಾಡಿದ್ಮೇಲೆ ಆ ವ್ಯಕ್ತಿ ಅನುಭವಿಸ್ತಾ ಇರ್ತಾನೆ. ಅದನ್ನ ಕ್ಲಿಯರ್ ಮಾಡಬೇಕು ಅಂದ್ರೆ ಅದೇ ದಾರಿಲೇ ಹೋಗ್ಬೇಕು, ಮುಳ್ಳನ್ನ ಮುಳ್ಳಿಂದಾನೇ ತೆಗಿ ಅಂತ ಹೇಳ್ತಾರೆ. ಹಂಗೆ ಈ ಒಂದು ತಾಂತ್ರಿಕ ಮಾಡಿದಾಗ ಅದರಿಂದಾನೇ ನಾವು ಕ್ಲಿಯರ್ ಮಾಡಬೇಕು ಅಂದ್ರೆ ಅದಕ್ಕೆ ದಕ್ಷಿಣಾಚಾರ ಪದ್ಧತಿ ಅಂತಿದೆ. ಸೊ ಆ ಒಂದು ದಕ್ಷಿಣಾಚಾರ ಪದ್ಧತಿ ತುಂಬಾ ಕಷ್ಟ ಕಲಿಯೋದು. ಈ ವಾಮಾಚಾರ ಈಸಿ ಅಂದ್ರೆ ಸ್ವಲ್ಪ ಕಷ್ಟನೇ ಇದೆ ಅದು, ಆಯ್ತಾ. ಅದು ಮಾಡ್ಬಿಡೋದು ಈಸಿ, ಅದನ್ನ ಕ್ಲಿಯರ್ ಮಾಡೋದು ಇದೆಯಲ್ಲ ಅದು ತುಂಬಾ ಕಷ್ಟ, ತುಂಬಾ ಕಷ್ಟವಾಗಿರ್ತಕ್ಕಂಥದ್ದು. ಅಂತಹ ದಕ್ಷಿಣಾಚಾರಿ ಯಾರಿರ್ತಾರೆ ಅವ್ರು ಇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇರ್ತಾರೆ. ಅವರಿಗೆ ಒಂದು 2-3 ಥರ ಆಪ್ಷನ್ಸ್ ಇದೆ. ಒಂದು, ಅವರು ಮಂತ್ರಪೂರ್ವಕವಾಗಿ ಮಂತ್ರದಲ್ಲಿ ಕ್ಲಿಯರ್ ಮಾಡುವಂಥದ್ದು ಇರುತ್ತೆ, ಅಥವಾ ಅವರು ತಾಂತ್ರಿಕವಾಗಿ ಕ್ಲಿಯರ್ ಮಾಡುವಂಥದ್ದು ಇರುತ್ತೆ, ಅಥವಾ ಈ ಬಲಿಗಳನ್ನ ಕೊಟ್ಟು ಜಪಗಳನ್ನ ಮಾಡಿ ಇದನ್ನೆಲ್ಲ ಕ್ಲಿಯರ್ ಮಾಡುವಂಥದ್ದು ಇರುತ್ತೆ. ಈ ಥರ ಎಲ್ಲ ಪ್ರೊಸೀಜರ್ ಇರುತ್ತೆ. ಇದು ದಕ್ಷಿಣಾಚಾರ ಪದ್ಧತಿ. ಈ ಮಾಂತ್ರಿಕ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು ನೀವು? ಈ ಮಾಂತ್ರಿಕ ಡಿಫ್ರೆನ್ಸಸ್ ಇದೆಯಲ್ಲ, ಈ ಮಾಂತ್ರಿಕ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು ನೀವು? ನಾವು ಮಾಂತ್ರಿಕ ಬಗ್ಗೆ ಹೇಳೋದಾದ್ರೆ, ಈ ಮಾಂತ್ರಿಕಲ್ಲಿ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಎಲ್ಲವನ್ನು ತೊಂದರೆ ಮಾಡುವಂಥ ಪದ್ಧತಿಗಳೇ ಇರೋದು ಮಾಂತ್ರಿಕಲ್ಲಿ. ಅದೇ ಈ ನಾನು ಹೇಳ್ದಂಗೆ ಈ ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ ಅಂತ ಏನು ಪ್ರಯೋಗ ಹೇಳಿದೆ, ಆ ಪ್ರಯೋಗಗಳನ್ನೆಲ್ಲ ಬಳಸಿ ತೊಂದರೆ ಮಾಡುವಂತಹ ಪದ್ಧತಿಗಳು ಈ ಒಂದು ಮಾಂತ್ರಿಕಲ್ಲಿ ಇದೆ. ಆ ಮಾಂತ್ರಿಕಲ್ಲಿ ಇರ್ತಕ್ಕಂಥ ಆ ಪದ್ಧತಿಗಳಿದೆಯಲ್ಲ, ಅದರಲ್ಲಿ ಒಂದೊಂದು ಪದ್ಧತಿಗಳು ಭಾರಿ ಘೋರವಾಗಿರೋದು. ಆಕ್ಚುಲಿ ಏನ್ ಅನ್ಕೊಂಡಿರ್ತಾರೆ ಗೊತ್ತಾ ಜನ ಎಲ್ಲ, ಯಾರೋ ಹೆಂಗೋ ಮಾಡಿಸ್ಬಿಡ್ತಾರೆ, ಅವಾಗ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಆಕ್ಚುಲಿ ಇದು ಹೆಂಗೆ ಇದು ವರ್ಕ್ ಆಗುತ್ತೆ ಅಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಒಬ್ಬ ಈ ವ್ಯಕ್ತಿಗೆ ಏನೋ ಒಂದು ತೊಂದರೆ ಮಾಡಬೇಕು ಅಂತ ಹೇಳಿದ್ರೆ ಅವನ ಕೆಲವು ವಸ್ತುಗಳನ್ನ ತಗೊಳ್ತಾರೆ ಮಾಂತ್ರಿಕರು, ಅಥವಾ ತರಿಸ್ತಾರೆ. ಈ ಬಟ್ಟೆ ಇರ್ಬೋದು, ಕೂದಲು ಇರ್ಬೋದು, ಫೋಟೋ ಇರ್ಬೋದು, ಇಂಥ ಯಾವುದೋ ಒಂದು ವಸ್ತುಗಳನ್ನ ತರಿಸ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಪ್ರಯೋಗವನ್ನು ಮಾಡ್ತಾರೆ. ಬಲಿ, ಜಪ, ಯಂತ್ರ, ತಂತ್ರ, ಮಂತ್ರಗಳನ್ನ ಉಪಯೋಗಿ ಒಂದು ಪೂಜೆ ಮಾಡಿಬಿಟ್ಟು ಒಂದು ಪ್ರಯೋಗ ಮಾಡ್ತಾರೆ. ಆ ಪ್ರಯೋಗ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಆ ಪ್ರಯೋಗದಿಂದ ಒಂದು ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ. ಆ ನೆಗೆಟಿವ್ ಎನರ್ಜಿ ಆ ವ್ಯಕ್ತಿ ಎಲ್ಲಿದ್ದಾನೆ ಅವನ್ನ ಕ್ಷಣ ಮಾತ್ರದಲ್ಲಿ ಹಿಡಿದು ಇವ್ರು ಏನು ಯೂಸ್ ಮಾಡಿ ಇಡ್ತಾರಲ್ಲ ತಾಂತ್ರಿಕ, ಅದರಂತೆ ಅದು ಆಕ್ಟ್ ಮಾಡುತ್ತೆ. ಈಗ ಅವ್ರು ಸ್ತಂಭನ ಮಾಡಕ್ ಹೇಳಿದ್ರೆ ಆ ವ್ಯಕ್ತಿ ಒಳಗಡೆ ಸೇರ್ಕೊಂಡು ಅದು ಸ್ತಂಭನ ಆಗ್ಬಿಡುತ್ತೆ, ಆ ವ್ಯಕ್ತಿ ಸ್ತಂಭನ ಆಗ್ಬಿಡ್ತಾನೆ. ಅಥವಾ ಅವನ್ನ ಫುಲ್ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲೋಸ್ ಆಗ್ಬಿಡ್ತಾನೆ. ಹೀಗೆ ಹಲವಾರು ಬಗೆಯ ಒಂದು ತೊಂದರೆಗಳನ್ನು ಕೊಡುವಂಥದ್ದು ಈ ತಾಂತ್ರಿಕ ಪದ್ಧತಿಯಲ್ಲಿ ಇರುತ್ತೆ, ತಾಂತ್ರಿಕ ಪದ್ಧತಿಯಲ್ಲಿ ಇರುತ್ತೆ. ಆದರೆ ಈ ದಕ್ಷಿಣಾಚಾರ ಪದ್ಧತಿಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಈ ತೊಂದರೆ ಮಾಡಿರೋಂಥದ್ದು ಏನಾದ್ರು ಇಮಿಡಿಯೇಟ್ ಆಗಿ ಗೊತ್ತಾದ್ರೆ, ಒಂದು ತಿಂಗಳು, 2 ತಿಂಗಳು, 3 ತಿಂಗಳು ಒಳಗಡೆ ಗೊತ್ತಾದ್ರೆ ಅದನ್ನ ಕ್ಲಿಯರ್ ಮಾಡುವಂಥ ಒಂದು ಪದ್ಧತಿಗಳು. ಈ ಮಾಂತ್ರಿಕದಲ್ಲಿ ನಾವು ಕೆಲವು ಪ್ರಯೋಗಗಳನ್ನ ಹೇಳ್ತೀವಿ. ಚೌಡಿ ಪ್ರಯೋಗ ಅಂತ ಹೇಳ್ತೀವಿ, ಕಾಶ್ಮೋರ ಪ್ರಯೋಗ ಅಂತ ಹೇಳ್ತೀವಿ. ಇದೆಲ್ಲ ತುಂಬಾ ದೊಡ್ಡ ಪ್ರಯೋಗಗಳು. ಸೊ ಇಂತಹ ಪ್ರಯೋಗಗಳನ್ನು ಕೂಡ ಕ್ಲಿಯರ್ ಮಾಡುವಂಥ ಶಕ್ತಿ ದಕ್ಷಿಣಾಚಾರಕ್ಕಿದೆ. ಅದಕ್ಕೆ ಜನರೇನು ಹೆದರ್ಬೇಕಂತಿಲ್ಲ. ಅದಕ್ಕೆ ನಾನು ಹೇಳೋದು, ಯಾರೇ ಇರಲಿ, ಎಂಥದ್ದೇ ಮಾಂತ್ರಿಕ ಇರಲಿ, ಏನೇ ಮಾಡಿದ್ರು ಕೂಡ ಅದಕ್ಕೂ ಕೂಡ ಒಂದು ಇದು ಅನ್ನೋದಿದೆ, ಪರಿಹಾರ ಅನ್ನೋದಿದೆ. ಆದರೆ ಅದನ್ನ ತುಂಬಾ ಡಿಲೇ ಮಾಡಬಾರ್ದು. ಮತ್ತೆ ತುಂಬಾ ನಾವು ಸೈಂಟಿಫಿಕ್ ಆಗಿ ಹೋಗ್ತೀವಿ. ಇವಾಗ ಹೋಗ್ತೀವಿ ಮೆಡಿಕಲ್ಗೆ, ಅಲ್ಲೋ ಏನೋ ಒಂದು ಕೊಡ್ತಾರೆ, ಆಯ್ತಾ, ತಗೊಳ್ತೀವಿ. ಅದರಿಂದ ಕ್ಲಿಯರ್ ಆದರೆ ಓಕೆ, ಅದು ಮೆಡಿಕಲ್ ಸಂಬಂಧಪಟ್ಟಿದೆ ಅಂತ ನಾವು ಡಿಸೈಡ್ ಮಾಡೋಣ. ಕ್ಲಿಯರ್ ಆಗದೆ ಇದ್ರೆ, ಬೇರೆ ಥರ ತೊಂದರೆಗಳಿದ್ರೆ ಅವಾಗ ಇದಕ್ಕೆ ಬರಲೇಬೇಕಾ? ಸೊ ಆ ಥರ ಬಂದಾಗ ಕ್ಲಿಯರ್ ಮಾಡುವಂಥದ್ದು. ಇವಾಗ ಅದಕ್ಕೆ ಅಂತ ಸಾಕಷ್ಟು ಶಕ್ತಿಯುತ ದೇವಸ್ಥಾನಗಳಿದೆ. ಈಗ ಪ್ರತ್ಯಂಗಿರ ದೇವಾಲಯ, ಆ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ಎಲ್ಲ ಈ ಥರ ಮಾಂತ್ರಿಕ ಮಾಡಿರೋರಿಗೆಲ್ಲ ಇದು ಮಾಡ್ತಾರೆ. ಮತ್ತೆ ನಿಮಗೆ ಗಣಿಗಾಪುರ, ದತ್ತಾತ್ರೇಯ, ಅಲ್ಲಿ ಈ ಪ್ರೇತಗಳನ್ನೆಲ್ಲ ಇದೆಲ್ಲ ಯಾಕೆ ಈಗಿಂದಲ್ವಲ್ಲ, ಇದೆಲ್ಲ ಹಿಂದಿನ ಶತಮಾನಗಳ ಒಂದು ಪರಂಪರೆ ಇದು. ಸೊ ಹಾಗಾಗಿ ಇದು ಯಾರಿಗೆ ಏನು ತೊಂದರೆ ಆಗಿರುತ್ತಲ್ಲ ಅದಕ್ಕೊಂದು ಸರಿಯಾಗಿರ್ತಕ್ಕಂಥ ರೆಮಿಡಿ ಇದು.
ಈಗ ನಮ್ಗೆ ಏನೋ ಒಂದು ಕಷ್ಟ ಬರುತ್ತೆ ಜೀವನದಲ್ಲಿ, ಅವಾಗ ನಮ್ಮನ್ನ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ನಾವು ತಿರುಪತಿಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಇದೆಲ್ಲ ದೋಷಗಳಿಗೆ ಶಾಪಗಳಿಗೆ ಪರಿಹಾರ ಮಾಡುವಂಥ ದೇವಸ್ಥಾನಗಳು. ಅದೇ ನಮ್ಗೆ ಈ ಥರ ಏನಾದ್ರು ನೆಗೆಟಿವ್ ಎನರ್ಜಿ ಮಾಡಿದರೆ ಇದೆಲ್ಲ ಯಾಕೆ ಮಾಡ್ತಾರೆ? ಕೋಪ, ಹಠ, ಲಾಭ, ಆಸೆ, ಈ ನಾಲ್ಕಕ್ಕೆ ಮಾಡ್ತಾರೆ ಮಾಂತ್ರಿಕ ಮಾಡಿಸುವಂಥದ್ದು. ಸೊ ಇದು ಮಾಡಿದಾಗ ಇದನ್ನ ಕ್ಲಿಯರ್ ಮಾಡುವಂಥದ್ದು ಒಂದು ಏನು ಸ್ಥಳ ಇದೆ ಅಂದರೆ, ಆ ಸ್ಥಳ ಅಂತ ಹೇಳಿದ್ರೆ ಕೆಲವು ದೇವಸ್ಥಾನಗಳು ನಾನು ಹೇಳ್ದಂಗೆ ಪ್ರತ್ಯಂಗಿರ ಆ ಥರದ್ದೆಲ್ಲ, ನಿಮ್ಮ ಕಾಮಾಖ್ಯ ದೇವಾಲಯ, ಪ್ರತ್ಯಂಗಿರ ದೇವಸ್ಥಾನ, ಇಂಥ ದೇವಸ್ಥಾನಗಳು. ಈ ಕೆಲವು ದೇವಸ್ಥಾನಕ್ಕೆ ಹೋದ್ರೂ ಕ್ಲಿಯರ್ ಆಗಲ್ಲ, ತುಂಬ ಜೋರಾಗಿ ಆಗೋಗಿದೆ ಪ್ರಾಬ್ಲಮ್ಗಳು ಅಂದಾಗ, ಅದಕ್ಕೆ ದಕ್ಷಿಣಾಚಾರ ಅಂತ ಹೇಳಿ ಪದ್ಧತಿಯಲ್ಲಿ ಅದನ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಇದನ್ನ ಯಾವ ತರ ವ್ಯಕ್ತಿಗಳು ಇದನ್ನ ಪ್ರಯೋಗ ಮಾಡ್ತಾರೆ ಅಂದ್ರೆ, ಈ ಮಾಂತ್ರಿಕ್ನ ಪ್ರಯೋಗ ಮಾಡೋರು ಅವ್ರು ಎಂಥ ವ್ಯಕ್ತಿಗಳಾಗಿರ್ತಾರೆ ಅಂತ? ಅವರಿಗೆ ಪರಂಪರೆಯಾಗಿ ಬರಬೇಕು, ಮಾಂತ್ರಿಕ ಸಿದ್ಧಿ ಆಗಿರ್ಬೇಕು. ಆಯ್ತಾ? ಅವ್ರ ಪರಂಪರೆಯಿಂದ ಬಂದು ಎಲ್ಲ ಬೋರ್ಡ್ ಹಾಕೊಂಡಿರ್ತಾರೆ, ನಾವು ಪರಂಪರೆ ಒಂದು ಜ್ಯೋತಿಷ್ರು, ನಾವು 4 ದಿನದಲ್ಲಿ ಅದ್ ಮಾಡ್ಬಿಡ್ತೀವಿ. ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ಅದು ಏನಂತ ಹೇಳಿದ್ರೆ ಅವ್ರಿಗೆ ಪರಂಪರೆಯಾಗಿ ಬಂದಿರಬೇಕು. ಅವರು ಈ ಮಾಂತ್ರಿಕದಲ್ಲಿ ಕರೆಕ್ಟಾಗಿ ಇರ್ತಕ್ಕಂಥ ಸಿದ್ಧಿಯನ್ನು ಮಾಡ್ಕೊಂಡಿರ್ಬೇಕು. ಯಾವುದೋ ಒಂದು ಸಿದ್ಧಿ ಇರ್ಬೇಕು ಅವರಿಗೆ. ಆ ಸಿದ್ಧಿ ಇಲ್ದೇನೆ ಸುಮ್ಮನೆ ನಾನು ಬಂದು ಕುತ್ಕೊಂಡು ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಸುಳ್ಳದು ಮಾಡೋಕ್ಕಾಗಲ್ಲ. ಆ ಥರ ದೇವಿ ಅಥವಾ ದೇವರ ಒಂದು ಸಿದ್ಧಿ ಅವ್ರಿಗಾಗಿರ್ಬೇಕು. ಮತ್ತೆ ಅವರು ಒಂದಷ್ಟು ನಿಯಮಗಳಿದೆ, ಬ್ರಹ್ಮಚಾರತ್ವ ಇರ್ಬೋದು, ಇನ್ನೊಂದಷ್ಟು ನಿಯಮಗಳೆಲ್ಲ ಇದೆ. ಆ ನಿಯಮಗಳನ್ನೆಲ್ಲ ಕರೆಕ್ಟಾಗಿ ಪಾಲನೆ ಮಾಡಿ ಆಮೇಲೆ ಅವರು ಈ ಫೀಲ್ಡ್ಗೆ ಇಳಿದು ಜನಗಳಿಗೆ ಸರಿಯಾಗಿ ಕ್ಲಿಯರ್ ಮಾಡೋಕ್ಕೆ ಶುರು ಮಾಡಬೇಕು. ಅವಾಗ ಕ್ಲಿಯರ್ ಆಗುತ್ತೆ. ಎಷ್ಟು ವರ್ಷ ಒಬ್ಬ ಸಿದ್ಧಿ ಮಾಡ್ಕೊಳ್ಳೋಕೆ ಎಷ್ಟು ವರ್ಷ ಕಾಯ್ಬೇಕಾಗುತ್ತೆ? ನೋಡಿ, ಇದನ್ನ ಕರೆಕ್ಟಾಗಿ ನಾವು ಸಿದ್ಧಿ ಮಾಡಿ ರೆಡಿ ಆಗ್ತೀವಿ ಅಂದ್ರೆ 14 ವರ್ಷ ಬೇಕು ಇದಕ್ಕೆ. ತಾಂತ್ರಿಕಗೆ 14 ವರ್ಷ ಬೇಕು. ಅದರಲ್ಲಿ ದೇವಿ ಏನಾದ್ರು ಬೇಗ ಅನುಗ್ರಹ ಮಾಡಿಕೊಟ್ಟು ಅವರಿಗೆ ಒಳ್ಳೆ ಚೆನ್ನಾಗಿ ಅನುಕೂಲ ಆಗುತ್ತೇನೆ. ಒಂದು ಮಿನಿಮಮ್ ಅಂದ್ರೆ ಒಂದು 5 ವರ್ಷ ಆದ್ರೂ ಬೇಕೇ ಬೇಕು. 5 ವರ್ಷದ ಕಡಿಮೆ ಯಾವುದು ಇದು ಮಾಡೋಕ್ಕಾಗಲ್ಲ. ಅದು ವೇಷ ಹಾಕೊಂಡು ಕುತ್ಕೊಳ್ಳೋದಷ್ಟೇ. ಅದು ನಿಜವಾದ ಇದಾಗಿ ಸಿದ್ಧಿಯಾಗಿ ದೇವಿ ಚೆನ್ನಾಗಿ ಮುಂದೆ ಬರ್ತಾನೆ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು 5 ವರ್ಷ ಆದ್ರೂ ಬೇಕೇ ಬೇಕಾಗಲ್ಲ. ಈ ಸಿದ್ಧಿ ಮಾಡ್ಕೊಂಡಿರ್ತಾರಲ್ಲ, ಆ ಸಿದ್ಧಿ ಮಾಡ್ಕೊಂಡವ್ರು ಮತ್ತೆ ಆ ದೇವಿ ಅವರಿಂದ ಮುಂದೆ ಹೊರಗಡೆ ಹೋಗ್ಬೋದು. ಅವ್ರು ಏನಾದ್ರು ಇವಾಗ ಅನಾಚಾರಗಳು ಮಾಡಿದ್ರೆ, ಅವ್ರು ಯಾವ್ದಾದ್ರು ಈಗ ನೋಡಿ ಎಷ್ಟೋ ಅಸ್ಟ್ರಾಲಜರ್ ಬಂದ್ಬಿಟ್ಟು ನಮ್ಮ ಈ ಕೆಲವೆಲ್ಲ ಮೀಡಿಯಾಗಳಲ್ಲಿ ಕುತ್ಕೊಂಡು ಚೆನ್ನಾಗಿ ಫೇಮಸ್ ಆಗಿರ್ತಾರೆ. ಆಮೇಲೆ ಏನೋ ಒಂದು ತೊಂದರೆಗಳಾಗತ್ತೆ, ಅವ್ರೇನೋ ಒಂದು ಮಾಡ್ಕೋತಾರೆ. ಅವಾಗ ಅವರಲ್ಲಿ ಇರುವಂತಹ ದೈವಶಕ್ತಿ ಇದೆಯಲ್ಲ, ಅದು ಫುಲ್ಲು ನಶಿಸ್ ಹೋಗ್ಬಿಡುತ್ತೆ, ಇರಲ್ಲ. ಅದೇ ತರಾನೇ ತಾಂತ್ರಿಕಲ್ಲೂ ಹಂಗೇನೆ. ಅವ್ರಿಗೆ ಹಿಂಗೆ ಇರ್ಬೇಕು ಅನ್ನೋ ಸಿಸ್ಟಮ್ ಇದೆ. ಸುಮ್ನೆ ಎಲ್ಲದಕ್ಕೂ ಆಸೆ ಪಡೋದಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನೆಲ್ಲ ಒಂದ್ ಪಕ್ಕಕ್ಕೆ ಇಟ್ಬಿಟ್ಟು ರೆಡಿ ಆಗ್ಬೇಕು ಅವರು. ಅದ್ ರೆಡಿ ಆದ್ರೆ ಮಾತ್ರ ಆಗತ್ತೆ. ಈಗ ನಾನು ಏನೋ ಒಂದ್ ಮಾಡ್ತೀನಿ, ನನ್ಗೆ ಇಷ್ಟು ಬಂದ್ಬಿಡ್ಬೇಕು, ಇಷ್ಟ ಆಗ್ಬಿಡ್ಬೇಕು ಅಂದ್ರೆ ಅದು ಖಂಡಿತವಾಗ್ಲೂ ಆಗಲ್ಲ. ಎಲ್ಲ ವಿಚಾರ ಹಂಗೆ ಅಲ್ವಾ? ಒಂದು ಏನೋ ಒಂದು ಅಂಗಡಿ ಇಟ್ಟಿರ್ತೀವಿ, ಸ್ಟೋರ್ ಇಟ್ಟಿರ್ತೀವಿ. ನನ್ಗೆ ಇವತ್ತು ಒಂದು 10 ಲಕ್ಷ ರೂಪಾಯಿ ವ್ಯಾಪಾರ ಆಗ್ಬೇಕು ಅಂದ್ರೆ ನೀನ್ ಹಾಕಿರೋ ಐಟಮೇ 4,000 ರೂಪಾಯಿದು. 10 ಲಕ್ಷ ರೂಪಾಯಿ ಇದು ವ್ಯಾಪಾರ ಹೆಂಗಾಗತ್ತೆ? ಅದು ಒಂದು ಸಿಸ್ಟಮ್ ಇದೆಯಲ್ಲ. ಹಂಗಾಗಿ ಇದರಲ್ಲೂ ಅಷ್ಟೇನೆ. ಅದಕ್ಕೆ ನಾವು ಲಾಭದ ಆಸೆ ಇಲ್ದೇನೆ, ಮೋಹದ ಆಸೆ ಇಲ್ದೇನೆ ಎಷ್ಟೋ ತರ ಇದರಲ್ಲಿ ಪ್ರಚೋದನೆಗಳಾಗತ್ತೆ. ಎಷ್ಟೋ ತರ ಬೇರೆ ಬೇರೆ ತರ ಇದರಲ್ಲೆಲ್ಲ ತೊಂದರೆಗಳನ್ನ ಕೊಡ್ತಾರೆ. ಆದ್ರೆ ಅದನ್ನೆಲ್ಲ ಮೀರ್ ನಿಂತ್ಕೊಂಡ್ರೆ ಮಾತ್ರ ಈ ಒಂದು ಫೀಲ್ಡ್ ಅಲ್ಲಿ ಚೆನ್ನಾಗಿ ಅನುಕೂಲ ಆಗಕ್ಕಾಗತ್ತೆ. ಈ ದೆವ್ವ, ಪೀಡೆ, ಪಿಶಾಚಿ ಇದೆಲ್ಲ ಈ ತಾಂತ್ರಿಕಿಗೆ ಸಂಬಂಧ ಪಡುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಹೆಂಗೆ ಇದ್ರ ಸಬ್ಜೆಕ್ಟ್ ನಿಮ್ಗೆ ಹೇಳ್ಬೇಕು ನಾನು ಅಂದ್ರೆ, ಫಸ್ಟು ಪ್ರೇತ, ಭೂತ, ಪಿಶಾಚಿ, ಆಯ್ತಾ? ಆಮೇಲೆ ಮೋಹಿನಿ, ಬ್ರಹ್ಮರಾಕ್ಷಸ. ಈ ಯಾರು ಸತ್ತಿರ್ತಾರಲ್ಲ ಅರ್ಧ ವಯಸ್ಸಿಗೆ, ಅವರೆಲ್ಲ ಪ್ರೇತಗಳಾಗ್ತಾರೆ. ಆಯ್ತಾ? ಒಂದಷ್ಟು ಪ್ರೇತಗಳು ಒಂದ್ ಕಡೆ ಕಲೆಕ್ಟ್ ಆದ್ರೆ ಅವು ಭೂತ ಆಗತ್ತೆ. ಭೂತದ ಕತೆ ಹೇಳ್ತೀನಿ ಅಂತಿದ್ರಲ್ಲ ಮುಂಚೆ, ಹಳೆ ಕಾಲದಲ್ಲಿ, ಆ ಥರ ಭೂತ ಆಗತ್ತೆ. ಆ ಭೂತಗಳೆಲ್ಲ ಒಂದ್ ಕಡೆ ಸೇರ್ಕೊಂಡ್ರೆ ಪಿಶಾಚಿ ಆಗತ್ತೆ. ಆ ಪಿಶಾಚಿಗಳೆಲ್ಲ ಒಂದ್ ಕಡೆ ಸೇರ್ಕೊಂಡ್ರೆ ಮೋಹಿನಿ ಅಂತ ಆಗತ್ತೆ, ಅಥವಾ ಬ್ರಹ್ಮರಾಕ್ಷಸ ಆಗತ್ತೆ. ಸೊ ಈ ತರ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರೇತಗಳಿದೆಯಲ್ಲ, ಈ ಪ್ರೇತಗಳನ್ನ ಏನ್ ಮಾಡ್ತಾರೆ ಮಾಂತ್ರಿಕರು, ಅದನ್ನ ಅವರ ವಶಕ್ಕೆ ತಗೊಂಡು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡ್ತಾರೆ. ಅದನ್ನ ಕಳಿಸ್ತಾರೆ, ಪ್ರೇತನ ಕಳಿಸ್ಬಿಟ್ಟು ತೊಂದರೆ ಕೊಡುವಂಥದ್ದು. ಇಂಥದ್ದೆಲ್ಲ ಮಾಡೋವಂಥದ್ದಿದೆ. ಇವರಿಗೆ ಇದೆ ನೆಗೆಟಿವ್ ಎಲ್ಲೆಲ್ಲಿ ಇದೆಯಲ್ಲ, ಆ ನೆಗೆಟಿವ್ ಎನರ್ಜಿಯಿಂದಾನೇ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಇವರು ಪ್ರಯೋಗಗಳನ್ನ ಮಾಡುವಂಥದ್ದು. ಮೈನ್ ಥಿಂಗ್ ಇವಾಗೆಲ್ಲ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಹೋಗಿ ವಶೀಕರಣ ಮಾಡಿಸ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ಈ ವಶೀಕರಣ ಮಾಡಿಸ್ಕೊಳ್ಳೋದಂದ್ರೆ ಏನು ಅಂದ್ರೆ, ಈಗ ಒಬ್ಬ ಜನ ಪ್ರಯೋಗ ಮಾಡಕ್ ಹೋಗ್ತಾರಲ್ಲ, ಆ ಪ್ರಯೋಗ ವಶೀಕರಣವಾಗಿ ಇದ್ ಮಾಡಿರ್ತಾರೆ. ಏನು ವಶೀಕರಣ? ನೋಡಿ, ವಶೀಕರಣ ವಿದ್ಯೆ ಇವಾಗಿಂದಲ್ಲ, ತುಂಬಾ ಹಳೆ ವಿದ್ಯೆ. ಅದು ತುಂಬಾ ಪುರಾತನವಾಗಿರ್ತಕ್ಕಂಥ ವಿದ್ಯೆ.
ವಶೀಕರಣ ಅಂತಕ್ಕಂಥದ್ದು ಏನಪ್ಪ ಅಂದರೆ ಆಕರ್ಷಣೆ ಮಾಡುವಂಥದ್ದು, ವಶ ಮಾಡ್ಕೊಳೋದು, ಸಭಾಸ್ತಂಭನ ಅಂತ ಹೇಳ್ತೀವಿ. ಸಭೆಯಲ್ಲಿ 1,000,000 ಜನ ಇರಲಿ, ಇವನು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ರೆ ಎಲ್ಲ ಸೈಲೆಂಟ್ ಆಗಿಬಿಡ್ಬೇಕು, ಸಭಾಸ್ತಂಭನ ಪ್ರಯೋಗ. ಆಯಿತಾ? ಆಮೇಲೆ ವಶೀಕರಣ, ಒಂದು ಹುಡುಗ ಹುಡುಗಿ ಮೇಲೆ, ಅದನ್ನೇ ಎಲ್ಲರೂ ವಶೀಕರಣ ಬರೀ ಹುಡುಗ ಹುಡುಗಿ ಮೇಲೆ ಮಾಡೋದನ್ನೇ ಹೌದು ವಶೀಕರಣ ಅಂತ ಕರೆದು ಬಿಡ್ತಾರೆ. ಆ್ಯಕ್ಚುಲಿ ವಶೀಕರಣದಲ್ಲಿ ತುಂಬ ಇದೆ. ಆಕರ್ಷಣೆ ಮಾಡುವಂಥದ್ದು, ತಾಯಿ ಮಗನಿಗೆ ಸಂಬಂಧ ಆಗಲಿ, ಅಕ್ಕ ತಂಗಿಯ ಸಂಬಂಧ ಆಗಲಿ, ಅಣ್ಣ ತಂಗಿಯ ಸಂಬಂಧ ಆಗಲಿ, ಇದಕ್ಕೆಲ್ಲ ಆಕರ್ಷಣಾ ಪ್ರಯೋಗ ಇದೆ. ಆಯಿತಾ? ಯಾರೋ ಮಧ್ಯದಲ್ಲಿ ಬಂದ್ಬಿಟ್ಟು ಇದನ್ನೆಲ್ಲ ಹಾಳು ಮಾಡಿಬಿಡ್ತಾರೆ ಸಂಬಂಧಗಳನ್ನ. ಸೊ ಅವಾಗ ವಶೀಕರಣ, ಆಕರ್ಷಣೆ ಎರಡು ಒಂದೇನೆ. ಆ ವಶೀಕರಣ ಮಾಡಿಬಿಟ್ಟು ಅವ್ರನ್ನ ಒಳ್ಳೆ ಸಂಬಂಧಗಳನ್ನ ನಾವು ಜೋಡಿಸೋವಂಥದ್ದು ಒಂದು. ಮತ್ತು ಎರಡನೇದಾಗಿ ಗಂಡ ಹೆಂಡತಿ ಸಂಬಂಧಗಳು ತುಂಬ ಹೋಗ್ಬಿಟ್ಟು ಡೈವರ್ಸ್ ತನಕನೂ ಹೋಗ್ಬಿಡುತ್ತೆ. ಅವಾಗ ಅವ್ರನ್ನ ಸೇರ್ಸೋಕ್ಕೆ ಇದೆಲ್ಲ ಇವಾಗ ತಾಂತ್ರಿಕ ಅಂತಕ್ಕಂಥದ್ದು ಎಲ್ಲ ಒಳ್ಳೇದಕ್ಕೆ ಕೊಟ್ಟಿರೋದು. ಇವರೆಲ್ಲ ಏನು ಅಂದರೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಒಬ್ಬ ಹುಡುಗ ಹೋಗ್ಬಿಟ್ಟು ನನ್ನ ಹುಡುಗಿನ ಮಾಡಿಕೊಟ್ಬಿಡು ಅಂದರೆ, ನಾನು ಆಯಿತು ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ದುಡ್ಡು ತೊಗೊಂಡ್ಬಿಟ್ಟು ಮೋಸ ಮಾಡಿಬಿಡೋದು. ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಅದಲ್ಲ ವಶೀಕರಣ ಅಂದರೆ. ವಶೀಕರಣ ವಿದ್ಯೆ ಅಂದರೆ ಭಾರಿ ಅದ್ಭುತವಾಗಿರೋಂಥ ವಿದ್ಯೆ. ಕೆಲವು ಗಿಡಮೂಲಿಕೆಗಳಿದೆ ಸಿಗೋವಂಥದ್ದು. ಸೊ ಅಂತಹ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು, ಆಯಿತಾ, ಮತ್ತು ಕೆಲವು ನಾವು ಇಲ್ಲಿ ಈ ಬ್ರಾಡ್ಕಾಸ್ಟಲ್ಲಿ ಹೇಳ್ಬೋದಾ ಇಲ್ವೋ ಗೊತ್ತಿಲ್ಲ, ಪರವಾಗಿಲ್ಲ. ಕೆಲವು ಈ ಬ್ಲಡ್ಡನ್ನು, ರಕ್ತವನ್ನು ಬಳಸ್ಕೊಂಡು, ಅಂದರೆ ರಕ್ತವನ್ನು ಬಿಸಿ ಮಾಡಿ ಅದನ್ನು ಒಣಗಿಸಿ ಅದರ ಪೌಡ್ರನ್ನು ಬಳಸ್ಕೊಂಡು, ಮತ್ತು ಕೆಲವು ಎಲ್ಲ ವಸ್ತುಗಳಿದೆ ಅದನ್ನೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಮಾಡೋವಂಥದ್ದು ವಶೀಕರಣ ವಿದ್ಯೆ ಅಂತ. ಆ ವಶೀಕರಣ ಕಪ್ಪನ್ನು ಮಾಡೋವಂಥದ್ದು, ಅಥವಾ ಊಟಕ್ಕೆ ಹಾಕೋಕ್ಕೆ ಪ್ರಯೋಗ ಮಾಡೋವಂಥದ್ದು, ಕುಂಕುಮದ ರೀತಿಯಲ್ಲಿ ಮಾಡೋವಂಥದ್ದು, ಇದೆಲ್ಲ ತುಂಬ ಥರ ಇದೆ. ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಮಾಡಿಕೊಂಡು ಮಾಡೋವಂಥದ್ದು ಇರುತ್ತೆ. ಆದರೆ ಇದನ್ನು ಏನಂತ ಹೇಳಿದ್ದಾರೆ, ಒಳ್ಳೇದಕ್ಕೆ ಮಾಡ್ಕೊ ಅಂತ ಹೇಳಿ ಕೊಟ್ಟಿರೋದು, ಕೆಟ್ಟದ್ದು ಮಾಡೋ ಅಂತ ಯಾರು ಕೊಟ್ಟಿಲ್ಲ. ಹೌದು. ಆದರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ನೀಚರು, ವಿದ್ಯೆ ಕಲ್ತವರು, ವಿದ್ಯೆ ಇಲ್ದವ್ರು ಪರವಾಗಿಲ್ಲ, ಏನೋ ಒಂದು ಮಾಡ್ತಾರೆ, ಒಂದು ಕುಂಕುಮನೋ ಏನೋ ಕೊಟ್ಟು ಕಳಿಸ್ಬಿಡ್ತಾರೆ, ಅದು ಓಕೆ. ವಿದ್ಯೆ ಕಲ್ತವ್ರೆ ಈ ಥರ ಕೆಟ್ಟದಕ್ಕೆ ಇಳಿದ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ವಶೀಕರಣ ವಿದ್ಯೆ ತುಂಬಾ ಒಳ್ಳೇದಕ್ಕೆ ಉಪಯೋಗ ಮಾಡಬೇಕು. ಇದೆ, ಆ ವಿದ್ಯೆ ಇದೆ. ಮತ್ತೆ ನಾವು ಅಂಜನ ಶಾಸ್ತ್ರ ಅಂತೀವಿ, ಅಂಜನ ನೋಡುವಂಥದ್ದು. ಹೌದು ಅಲ್ವಾ? ನೋಡಿ, ಅಂಜನ ಬಂದ್ಬಿಟ್ಟು ಹಿಂದೆ ನಮ್ಮ ಈ ಪಂಚಪಾಂಡವರು ಮತ್ತೆ ಈ ಕಡೆ ಕೌರವರು ಯುದ್ಧ ಮಾಡಬೇಕಾದ್ರೆ, ಆಯ್ತಾ, ಈ ಕೌರವರ ತಂದೆ ಬಂದ್ಬಿಟ್ಟು ಅದನ್ನೆಲ್ಲ ನೋಡ್ತಾ ಇದ್ರು, ಅಲ್ಲಿ ಅದನ್ನ ಯುದ್ಧ ನೋಡ್ತಾ ಇದ್ರು. ಆಯ್ತಾ? ಅವಾಗ ಆ ಒಬ್ಬ ವಿಶೇಷವಾಗಿ ಆ ಒಂದು ಕನ್ನಡಿಗೆ ಅದನ್ನೆಲ್ಲ ಹಾಕಿ ತೋರಿಸ್ತಾ ಇದ್ದಿರ್ತಕ್ಕಂಥ ಯುದ್ಧ ಹೆಂಗ್ ನಡೀತಾ ಇದೆ, ಯಾರ್ಯಾರು ಏನೇನು ಆಗ್ತಾ ಇದ್ದಾರೆ ತೋರಿಸೋವಂಥದ್ದು. ಇದು ಅಂಜನ ಶಾಸ್ತ್ರ. ಇದು ಅಂಜನ ಅಂದರೆ ಆಂಜನೇಯನ ಇಂದ ಉಂಟಾಗಿರ್ತಕ್ಕಂಥ ಶಾಸ್ತ್ರ, ಇದು ಅಂಜನ ಶಾಸ್ತ್ರ. ಸೊ ಅದಕ್ಕೂ ಅಷ್ಟೇ ಗಿಡಮೂಲಿಕೆಗಳೆಲ್ಲ ಬೇಕಾಗತ್ತೆ, ಅದನ್ನೆಲ್ಲ ಬಳಸ್ಕೊಂಡು ಅಂಜನವನ್ನು ಹಾಕಿ ನೋಡುವಂಥದ್ದು. ಹಾಗಾಗಿ ಆಕರ್ಷಣೆ, ಅಂಜನ, ಇದೆಲ್ಲ ತಾಂತ್ರಿಕ ಪ್ರಯೋಗಗಳು. ತಾಂತ್ರಿಕಲ್ಲಿ ಇವೆಲ್ಲವೂ ಬರುತ್ತೆ. ಆಯ್ತಾ? ಅಂಜನ ಇಂಥದ್ದೇ ದಿವಸ ಆಗ್ಬೇಕು ಅಂತಿದೆ, ಇಂಥ ವ್ಯಕ್ತಿಗೆ ಆಗ್ಬೇಕು ಅಂತಿದೆ, ಇಂಥ ವಯಸ್ಸಿನವರೇ ಅದನ್ನ ನೋಡ್ಬೇಕು ಅಂತಿದೆ. ಸೊ ಈ ಥರದ್ದೆಲ್ಲ ಸಿಸ್ಟಮ್ ಇದೆ. ಅದನ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ ಮಾಡ್ಕೊಂಡ್ರೆ ಅನುಕೂಲ ಆಗತ್ತೆ. ಓಕೆ ಓಕೆ. ಈ ಮಾಟ ಮಂತ್ರ ಪ್ರಯೋಗಗಳು ತುಂಬ ಆಗ್ತಾ ಇದಾವೆ ಇವಾಗ. ಇತ್ತೀಚಿನ ದಿನಗಳಲ್ಲಿ ತುಂಬ ನೋಡ್ತಾ ಇದೀವಿ ನಾವು. ಮಾಟ ಮಂತ್ರ ಮಾಡೋದು, ಅವ್ರು ಹಾಳಾಗೋಗ್ಲಿ ಅಂತ ಹೇಳೋದು, ಖಂಡಿತ ಏನೇನೋ ಮಾಡಿಸ್ತಾ ಇದ್ದಾರೆ ಇವತ್ತು ತುಂಬ ಜನ. ಇದೆಲ್ಲ ಎಫೆಕ್ಟ್ಸ್ಗಳು ಹೇಗೆ ಬೀಳುತ್ತೆ ಒಬ್ಬ ಮನುಷ್ಯನ ಮೇಲೆ ಅಂತ? ಅಲ್ಲ, ತುಂಬಾ ಬೀಳುತ್ತೆ. ಯಾಕಂದ್ರೆ ಇವಾಗ ನೋಡಿ, ರಾಜಕೀಯದಲ್ಲಿ ಬೇಕಾದಷ್ಟು ಆಗಿದೆ ಇದು. ತುಂಬಾ ನನ್ನ ಹತ್ರ ಕೆಲವರೆಲ್ಲ ಬರ್ತಾರಲ್ಲ ರಾಜಕೀಯ ವ್ಯಕ್ತಿಗಳು, ತುಂಬಾನೇ ನಡೆಯುತ್ತೆ. ಫಿಲಮ್ ಸ್ಟಾರ್ಗಳಲ್ಲಿ ಅಲ್ಲೂ ಆಗತ್ತೆ, ಫಿಲಮ್ ಇಂಡಸ್ಟ್ರಿಯಲ್ಲೂ ಇದೆ, ಎಲ್ಲಿ ಇಲ್ಲ ಅಂತಿಲ್ಲ. ತುಂಬಾ ಜನ ಮತ್ತು ಸಾಮಾನ್ಯ ಜನಗಳಲ್ಲೂ ತುಂಬಾ ಇದನ್ನು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ಆದ್ರೆ ಅದನ್ನ ಸ್ವಲ್ಪ ಆದಷ್ಟು ಒಳ್ಳೇದಕ್ಕೆ ಬಳಸ್ಕೊಳ್ಳೋದು ತುಂಬಾ ಒಳ್ಳೇದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ, ಅದು ಬೇಗ ಕೆಲಸ ಆಗ್ಬೇಕು ಅವ್ರಿಗೆ, ಬೇಗ ಕೆಲಸ ಆಗ್ಬೇಕು. ಏನೋ ಒಂದು ವಿಚಾರ, ಒಂದೇನೋ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ, ಅಂಥದ್ದು ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಕೆಲವರು ಅದಕ್ಕೆ ಕೈ ಹಾಕ್ತಾರೆ, ಪ್ರಯತ್ನ ಮಾಡ್ತಾರೆ. ಇಂಥದ್ದೆಲ್ಲ ಮಾಡ್ಕೊಳಕ್ಕೆ ತಾಂತ್ರಿಕ ವಿಧಾನದಲ್ಲಿ ಬಳಸ್ಕೊತಾರೆ. ಈಗ ನಾವು ಹೇಳ್ಬೇಕು ಅಂದ್ರೆ ರಾವಣಾಸುರನೇ ಈ ತಾಂತ್ರಿಕ ವಿದ್ಯೆ ಬುಕ್ಕೆ ಬರ್ದಿದ್ದಾನ ಅವನು. ರಾವಣ ತಂತ್ರ ಅಂತಿದೆ, ಅದರಲ್ಲಿ ಕೆಲವೆಲ್ಲ ತಾಂತ್ರಿಕ ಮಂತ್ರಗಳು, ತಾಂತ್ರಿಕ ವಿಧಾನಗಳು ಎಲ್ಲವೂ ಕೊಟ್ಟಿದ್ದಾನೆ. ಅವನೇ ಬಳಸ್ಕೊತಾ ಇದ್ದ ತಾಂತ್ರಿಕ ವಿಧಾನಗಳನ್ನ. ಆಯ್ತಾ? ಎಂತೆಂಥದ್ದೋ ಸಾಧನೆಗಳನ್ನ ಮಾಡಿದ್ದಾನೆ ತಾಂತ್ರಿಕಲ್ಲಿ. ಸೊ ಹಾಗಾಗಿ ಈ ಒಂದು ತಾಂತ್ರಿಕ ಅಂತಕ್ಕಂಥದ್ದು ಇವತ್ತು ನೆನ್ನೆ ಬಂದಿರತಕ್ಕಂಥದ್ದಲ್ಲ. ಮತ್ತೆ ಇದನ್ನ ಆದಷ್ಟು ಒಳ್ಳೇದಕ್ಕೆ ಬಳಸ್ಕೋಬೇಕು ಅನ್ನೋದು ನನ್ನ ಒಂದು ಪ್ರಾರ್ಥನೆ ಜನಗಳಿಗೆ. ಅಂದ್ರೆ ಈ ವಿಷಯದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ತಾಂತ್ರಿಕ ಮಾಂತ್ರಿಕ ವಿದ್ಯೆ ಕಲ್ತಿರ್ತಾರಲ್ಲ, ಅವ್ರು ಒಳ್ಳೆಯವ್ರ ಮೇಲೆ ಬರೀ ಪ್ರಯೋಗ ಮಾಡ್ತಾರಾ, ಇಲ್ಲ ಕೆಟ್ಟವ್ರ ಮೇಲೂ ಮಾಡ್ತಾರ? ಅವ್ರಿಗೆ ಏನ್ ಸಿದ್ಧಿ ಆಗುತ್ತೆ ಇದರಿಂದ ಅಂತ? ನೋಡಿ, ಇದು ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಒಂದೇನೋ ಒಂದು ಜಮೀನು ಕೊಡ್ಬೇಕಪ್ಪ, ಇವ್ರು ಕೊಡಲ್ಲ ಅಂತಾರೆ, ಅವ್ರು ಬೇಕೇ ಬೇಕು ಅಂತಾರೆ.
ಅವರು ಜಗಳ ಜಾಸ್ತಿ ಮಾಡಿದಾಗ ಏನು ಮಾಡ್ತಾರೆ, ಇವ್ರ ಕೈಲಿ ಮಾಡೋಕ್ಕಾಗಲ್ಲ, ಇವ್ರು ಹೋಗಿ ತಾಂತ್ರಿಕ ಮಾಡಿಸ್ಬಿಡ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಯಾರೋ ಒಬ್ಳು ಬೇಕು, ಆಯ್ತಾ, ಅದಕ್ಕೆ ಹೋಗ್ಬಿಟ್ಟು ಅವಳ ಮೇಲೆ ತಾಂತ್ರಿಕ ಮಾಡಿಸ್ಬಿಡೋದು. ಈ ಥರ ನಾನು ಹೇಳ್ತಾ ಇರೋದು. ಬೇಕಾದಷ್ಟು ಎಕ್ಸಾಂಪಲ್ಗಳಿದೆ. ಈ ಥರ ಮಾಡಿದಾಗ ಏನಾಗುತ್ತೆ, ತುಂಬ ಅದು ಕಷ್ಟ ಆಗುತ್ತೆ. ಆದರೆ ಅದನ್ನ ರಿವರ್ಸ್ ಮಾಡೋ ಪ್ರಯೋಗಗಳಿದೆ. ಅವ್ರು ಮಾಡಿರೋದು ಅವ್ರಿಗೆ ವಾಪಸ್ ಕೊಡೋವಂಥ ಪ್ರಯೋಗಗಳಿದೆ ರಿವರ್ಸ್ ತಾಂತ್ರಿಕದಲ್ಲಿ. ಸೊ ಅದು ಏನು ಅಂತ ಹೇಳಿದ್ರೆ, ನಾವು ಕೆಲವು ಪ್ರಯೋಗಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಿಮಗೆ ತ್ರಿಶೂಲ ಪ್ರಯೋಗ, ಚಕ್ರಬಂಧನ ಪ್ರಯೋಗ, ಕಕ್ಕುಟ ಪ್ರಯೋಗ, ಇದೆಲ್ಲ ರಿವರ್ಸ್ ಪ್ರಯೋಗಗಳು. ಇದು ಯಾರು ಕೊಟ್ಟಿರ್ತಾರಲ್ಲ ಅವರಿಗೆ ವಾಪಸ್ ಕೊಡುವಂಥದ್ದು. ಇಂಥ ಪ್ರಯೋಗಗಳು ಕೂಡ ಇರುತ್ತೆ ತಾಂತ್ರಿಕಲ್ಲಿ. ಸೊ ಅದನ್ನ ನಾವು ಏನಾದ್ರು ವಾಪಸ್ ಮಾಡಿದಾಗ, ಅದು ಏನು ಅವ್ರು ಮಾಡಿರ್ತಾರೆ ಅದಕ್ಕೆ 1:100 ಅದು ವಾಪಸ್ ತೊಂದರೆ ಆಗುತ್ತೆ ಅವರಿಗೆ ಅಂತ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಒಂದು ನೈಜ ಘಟನೆ ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ನೋಡಿರೋಂಥ ಒಂದು ನೈಜ ಘಟನೆ ಏನಾದ್ರು ಇದ್ರೆ ಶೇರ್ ಮಾಡಿ. ಅಲ್ಲ, ಈಗ ನಾನು ನೋಡಿರೋದಲ್ಲ, ಎಲ್ಲರೂ ನೋಡಿರೋದು ಏನು ಅಂತ ಹೇಳಿದ್ರೆ, ನೋಡಿ, ಕೆಲವು ಜ್ಯುವೆಲರಿ ಶಾಪ್ಗಳಲ್ಲಿ ಈ ಚಿನ್ನ ಕದಿಯೋಕ್ಕೆ ಬರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಕಪ್ಪು ಗಿಪ್ಪು ಹಾಕಿ, ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆಲ್ಲ ಒಂಥರ ಅವ್ರಿಗೆ ವಶೀಕರಣ ಥರ ಮಾಡಿ ಅವ್ರನ್ನ ಒಂಥರ ಸ್ತಂಭನ ಪ್ರಯೋಗ ಮಾಡಿ ಹೋಗ್ಬಿಡ್ತಾರೆ. ಈಗ ನಿಮಗೆ ತುಂಬ ಜನ ನೋಡಿದ್ದಾರೆ ಮೀಡಿಯಾದಲ್ಲಿ, TV 9 ಬಂದಿತ್ತದು. ಸೊ ಹಾಗಾಗಿ ಅದು ಎಷ್ಟೋ ಘಟನೆಗಳು ಇಂಥದ್ದೆಲ್ಲ ನಡೀತಾ ಇರುತ್ತೆ. ಈಗ ಮೊನ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಒಬ್ಬರು ದೊಡ್ಡ ವ್ಯಕ್ತಿ, ರಾಜಕೀಯ ವ್ಯಕ್ತಿ, ಅವ್ರ ಹೆಸರು ಬೇಡ, ಅವರು ಒಂದು ಸ್ವಲ್ಪ ಏನೋ ಒಂದು ದೊಡ್ಡದಾಗಿ ಮಾಡಬೇಕು, ಮಾಡಿರೋರಿಗೆ ವಾಪಸ್ ಮಾಡಬೇಕು ಅಂತ ಹೋದರು. ಅದೇನಾಗೋಯ್ತು, ಅವರು ಅದೇ ಫೀಲ್ಡಲ್ಲೇ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಸೊ ಅವ್ರೇನು ಮಾಡಿದ್ರು, ಅದನ್ನು ವಾಪಸ್ ರಿವರ್ಸ್ ಮಾಡಿದ್ರು. ರಿವರ್ಸ್ ಮಾಡಿದಾಗ ಏನಾಗೋಯ್ತು ಅಂದರೆ, ಬರೀ ಅವ್ರಿಗಾಗೋದಲ್ದೇ ಮಕ್ಕಳಿಗೆ, ಅವರಿಗೆ, ಎಲ್ಲರಿಗೂ ಅದ್ರ ಎಫೆಕ್ಟ್ ಆಯಿತು, ತುಂಬ ದೊಡ್ಡದಾಗಿ ಎಫೆಕ್ಟ್ ಆಯಿತು. ಸೊ ಈ ಥರದ್ದು ಬೇಕಾದಷ್ಟು ಘಟನೆಗಳು ನಮಗೆ ಸಿಗುತ್ತೆ ಜೀವನದಲ್ಲಿ. ಮತ್ತು ನಮ್ಮಲ್ಲಿ ಬರೋರಿಗೆ ಎಷ್ಟೋ ಜನಕ್ಕೆ ಈ ಒಂದು ತಾಂತ್ರಿಕಿಂದ ಬಹಳ ಕಷ್ಟಪಡ್ತಾರೆ. ಎಂತೆಂಥ ವ್ಯಕ್ತಿ ಎಷ್ಟೆಷ್ಟೋ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನೂ ಇರಲ್ಲ. ದುಬೈಯಲ್ಲಿ ಒಬ್ಬ ವ್ಯಕ್ತಿ ತುಂಬ ದೊಡ್ಡದು ಒಂದು ಪ್ರಾಜೆಕ್ಟ್ ತಗೊಂಡು ತುಂಬ ಶ್ರೀಮಂತ ಅವನು, ಇವತ್ತಿಗೆ ಅವನಿಗೆ ಊಟಕ್ಕೆ ಗತಿ ಇಲ್ಲ, ಆ ಥರ ಆಗ್ಬಿಟ್ಟಿದ್ದಾನೆ ಇದೇ ತಾಂತ್ರಿಕಿಂದ. ಯಾರು ಮಾಡಿರೋದು ಅಂದರೆ ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ಹೆಂಡ್ತಿನೇ ಮಾಡಿರೋದು. ಇವನು ಎಲ್ಲಿ ಮತ್ತೆ ಬೇರೆ ಕಡೆ ಹೋಗ್ತಾನೆ, ಬೇರೆ ಕಡೆ ಇದು ಮಾಡ್ತಾನೆ, ತೊಂದರೆ ಆಗ್ತಾ ಇದೆ ಇದು ಅಂತ ತಿಳ್ಕೊಂಡು ಅವ್ಳು ಮಾಡಿರೋ ಒಂದು ಪ್ರಯೋಗಕ್ಕೆ ಅವ್ರು ಚೆನ್ನಾಗಿದ್ದಾರೆ, ಅವರ ತಾಯಿ ಮನೆ ತಂದೆ ಮನೇಲಿ ಚೆನ್ನಾಗಿದ್ದಾರೆ. ಆದರೆ ಗಂಡ ಇವತ್ತಿನ ದಿವಸ ಅನುಭವಿಸ್ತಾ ಇದ್ದಾನೆ. ಅವ್ನ ಕಣ್ಣಲ್ಲಿ ನೀರು ಹಾಕೊಂಡು ಬಿಡ್ತಾನೆ. ಈ ಕಡೆ ಮಂಗಳೂರು ಕಡೆ ಅವರು ಈ ಥರದ್ದು ಬೇಕಾದಷ್ಟು ಘಟನೆಗಳು ನಮ್ಮಲ್ಲಿ ಬರುತ್ತೆ. ನಾವು ಅದಕ್ಕೆ ಸ್ವಲ್ಪ ಅದನ್ನ ಕ್ಲಿಯರೆನ್ಸ್ ಮಾಡಕ್ಕೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆಗಳು ಮಾಡ್ತಾ ಇರ್ತೀವಿ. ಅಲ್ಲ, ಇವತ್ತಿನ ಜನಗಳು ಈಗ ಮಾಟ ಮಂತ್ರ ನೀವೆಲ್ಲ ಹೇಳ್ತಾ ಇದ್ರಲ್ಲ, ಇವಾಗ ಅದೆಲ್ಲ ಏನು ಪ್ರೂವ್ಮೆಂಟ್ ಆಗುತ್ತಾ? ಅದೆಲ್ಲ ಯಾವ ಥರ ಅನುಭವಿಸ್ತಾರೆ ಜನಗಳು ಅಂತ ನೋಡಿ. ಜನಗಳು ನೋಡಿ, ಇವಾಗ ನನಗೆ ಜ್ವರ ಇದೆ, ಆಯಿತಾ, ನೀವು ಅಲ್ಲಿ ಕೂತಿದ್ದೀರಾ. ಸೊ ನನಗೆ ಜ್ವರ ಇದೆ ಅಂದರೆ ನೀವು ಎಲ್ಲಿ ಹೆಂಗೆ ನೋಡಬೇಕಾಗತ್ತೆ? ನೀವು ಅಲ್ಲಿಂದ ನನಗೆ ಹೇಳೋಕ್ಕಾಗತ್ತಾ ಜ್ವರ ಇದೆ ಅಂತ ಹೇಳೋಕ್ಕಾಗತ್ತಾ? ನಾನು ಇವಾಗ ಆರಾಮಾಗಿ ಎನರ್ಜೆಟಿಕ್ ಆಗಿದ್ದೀನಿ, ನನ್ನ ಹತ್ರ ಬಂದು ನೀವು ಟೆಸ್ಟ್ ಮಾಡಬೇಕು, ಇಲ್ಲ ಮುಟ್ಟಿ ನೋಡಬೇಕು, ಹೌದು ತಾನೆ? ಸೊ ಹಾಗಾಗಿ ಯಾರ್ಯಾರಿಗೆ ಅದು ತೊಂದರೆಗಳಾಗತ್ತೆ, ಯಾರ್ಯಾರು ಇದರಿಂದ ಕಷ್ಟ, ಇದು ಕಣ್ಣಿಗೆ ಕಾಣಿಸಲ್ಲ. ಇವಾಗ ನಮಗೆ ಗಾಳಿ ಯಾವ ಥರ ಅದು ಕಣ್ಣಿಗೆ ಕಾಣಿಸಲ್ವೋ ಆ ಥರದ್ದು ಇದು ಪಂಚಭೂತಗಳ ಶಕ್ತಿಯಿಂದ ಮಾಡುವಂಥ ಒಂದು ಪ್ರಯೋಗಗಳಿವೆಲ್ಲ. ಹಂಗಾಗಿ ಇದು ಕಣ್ಣು ಕಾಣಿಸಲ್ಲ, ಆದರೆ ಅದ್ರ ಎಫೆಕ್ಟ್ ಇದೆಯಲ್ಲ ಅದು ಅನುಭವಿಸ್ತವ್ರಿಗೆ ಗೊತ್ತು. ಸುಮ್ಮನೆ ಏನು ಆಗಲ್ಲ. ಈಗ ಎಷ್ಟೋ ಜನ ಏನು ಮಾಡ್ತಾರೆ, ಈಗ ನಾರ್ಮಲ್ ಆಗಿದ್ದವ್ರಿಗೆ ಏನೋ ಒಂದು ಅವರು ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಅದಾಯಿತು ಇದಾಯಿತು ಅಂದರೆ ಓಕೆ. ಆದರೆ ಇದ್ದಕ್ಕಿದ್ದಂಗೆ ಏನೋ ಒಂದು ಆಗೋಯ್ತು, ಅವ್ರಿಗೆ ತೊಂದರೆಗಳು ತುಂಬ ಜಾಸ್ತಿ ಆಗೋಯ್ತು ಅಂದಾಗ ಇದು ತಾಂತ್ರಿಕಿಂದಾನೇ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಧಾನ ಇದೆ. ಅದನ್ನು ನಾವು ಅಷ್ಟಮಂಗಲ ಪ್ರಶ್ನೆ ಅಂತೀವಿ, ಕೇರಳದಲ್ಲೆಲ್ಲ ಹಾಕ್ತಾರೆ ಅಷ್ಟಮಂಗಲ ಪ್ರಶ್ನೆ. ಮತ್ತು ನಾವು ಪ್ರಶ್ನಾಶಾಸ್ತ್ರ ಅಂತೇಳಿ ಹಾಕ್ತೀವಿ, ತಾಂಬೂಲ ಪ್ರಶ್ನೆ, ಕವಡೆ ಪ್ರಶ್ನೆ, ಆಯಿತಾ, ಅಕ್ಕಿಯಿಂದ ನೋಡೋವಂಥದ್ದು. ಅದರಲ್ಲೆಲ್ಲ ಹಾಕಿದಾಗ ಅದರಲ್ಲಿ ಆ್ಯಕ್ಯುರೇಟ್ ಆಗಿ ಬಂದ್ಬಿಡುತ್ತೆ, ಇಂಥ ಮನೇಲಿ ಇಂಥ ಗ್ರಹ ಇದೆ ಹಿಂಗೆ ಆಗುತ್ತೆ ಅಂತ. ಇವಾಗ ಶುಕ್ರ ಚಂದ್ರ ಇದ್ದ 6ನೇ ಮನೆಯಲ್ಲಿ, ಅವಾಗ ಈ ಮಾಡಿರ್ತಕ್ಕಂಥವ್ರು ಹೆಂಗಸರು ಅಂತ ಹೇಳಿ ಬರುತ್ತೆ. ಗುರು ಅಂತ ಗ್ರಹ ಇದ್ರೆ ಅದು ಗಂಡಸರು ಅಂತ ಹೇಳಿ ಬರುತ್ತೆ. ಯಾರಿಂದ ಮಾಡಿಸಿದ್ದು ಅಂತಾನೂ ಬರುತ್ತೆ, ಎಲ್ಲಿ ಮಾಡಿಸಿದ್ದಂತಾನೂ ಬರುತ್ತೆ. ಎಲ್ಲವೂ ಕ್ಲಿಯರ್ ಆಗಿ ಆ ಒಂದು ಪ್ರಶ್ನೆ ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಗೊತ್ತಾಗತ್ತೆ, ಮತ್ತೆ ಇವರು ಕೂಡ ಅನುಭವಿಸ್ತಾ ಇರ್ತಾರಲ್ಲ, ಮತ್ತೆ ಅದನ್ನು ಕ್ಲಿಯರ್ ಮಾಡಿದಾಗ ಅವರಿಗೆ ಫುಲ್ ರಿಲೀಫ್ ಆಗುತ್ತೆ, ಮತ್ತೆ ಚೆನ್ನಾಗಾಗ್ತಾರಲ್ಲ ಅವರು. ಯಾರೋ ಒಬ್ರು ಸಹಾಯ ಮಾಡ್ತೀನಿ ಅಂದ್ರೆ ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ? ಹಂಗೆ ಸಹಾಯ ಮಾಡೋಕ್ಕಾಗಲ್ಲ. ಅವರಾಗೆ ಅವರು ಒಂದು ಗೆಟನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಶಕ್ತಿ ಅನ್ನೋದು ಬೇಕು, ಎನರ್ಜಿ ಬೇಕು. ಹಂಗಾಗಿ ಅದು ಬೇಕಾಗತ್ತೆ. ಈ ಸಿದ್ಧಿಗಳು ಮಾಡ್ಕೊತಾರಲ್ಲ, ಹೌದು, ಅದು ಎಷ್ಟು ವರ್ಷಗಳ ಕಾಲ ಯಾರ್ಯಾರು ಯಾವ ಥರ ಸಿದ್ಧಿಗಳು ಮಾಡ್ಕೊತಾರೆ ಅಂತ ಕೇಳ್ಬೋದಾ? ಈಗ ಸಿದ್ಧಿಗಳ ವಿಚಾರಕ್ಕೆ ಬಂದರೆ, ಈ ಸಿದ್ಧಿ ಅಂತಕ್ಕಂಥದ್ದು ತಪಸ್ಸು. ಹೌದು, ಮಹಾ ತಪಸ್ಸು. ವಿಶ್ವಾಮಿತ್ರ
ಮೂರು ಸಲ 48 ವರ್ಷಗಳ ಕಾಲ ತಪಸ್ಸನ್ನ ಮಾಡ್ದ. ಮೊದಲನೇ ಸಲ ತಪಸ್ಸು ಮಾಡಿದಾಗ ಒಂದು ಮಾವಿನ ಹಣ್ಣು ಕಾಯಿತ್ತು ಅವ್ನು ಕುತ್ಕೊಂಡಾಗ. ಅವನು ತಪಸ್ಸು 48 ವರ್ಷ ಆದ್ಮೇಲೆ ಅದು ಹಣ್ಣಾಗಿ ಕೆಳಗಡೆ ಬೀಳ್ತಾ ಇದೆ. ಆ ಟೈಮಲ್ಲಿ ಒಂದು ನಾಯಿ ನರಳ್ತಾ ಇತ್ತು ಅವನ ಮುಂದೆ. ನಾಯಿ ವಿಶ್ವಾಮಿತ್ರ ತುಂಬಾ ಅವನಿಗೆ ಒಂಥರ ಹಿಂಗಡ್ಲು ಅಂತೀವಲ್ಲ, ಹೆಣ್ಣಿನ ಒಂದು ಮನಸ್ಸು ಅವನಿಗೆ. ಹಾಗಾಗಿ ಆ ಹಣ್ಣು ಬಿದ್ದ ತಕ್ಷಣನೇ ಅವನ ಕೈಯಲ್ಲಿ ಆ ನಾಯಿ ಕೊಟ್ಬಿಟ್ಟ ಅವನು. ಆ ನಾಯಿ ತಿಂದು ಚೆನ್ನಾಗಿ ಎನರ್ಜೆಟಿಕ್ ಆಗಿ ಹೋಗ್ಬಿಡ್ತದು. ಇವನ್ ತಪಸ್ಸಲ್ಲಿ ಹಾಳಾಗೋಯ್ತು. ಮತ್ತೆ ಕುತ್ಕೊಂಡಾಗ 2ನೇ ಸಲ ಕುತ್ಕೊಂಡಿದ್ದು. ಆವಾಗ ಇಂದ್ರ ರಮ್ಯನ್ ಕಳಿಸಿ ಅವಳಿಗೆ ತೊಂದರೆ ಮಾಡ್ದ. ಮತ್ತೆ 3ನೇ ಸಲ ಇದು ಹಠ ಬಿಡದೆ 3ನೇ ಸಲ ಮಾಡಿ ಬ್ರಹ್ಮ ಪದವಿಯನ್ನು ಪಡೆದ. ಎಲ್ಲರಿಗೂ ಫಸ್ಟ್ ಸಲನೇ ಬ್ರಹ್ಮ ಪದವಿ ಸಿಕ್ಬಿಟ್ಟಿತ್ತು. ಆದರೆ ವಿಶ್ವಾಮಿತ್ರ ಮಾತ್ರ 3 ಸಲ ಮಾಡಿ ಬ್ರಹ್ಮ ಪದವಿಯನ್ನು ತಗೊಂಡ. ಈಗ ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಇದು ಸಿದ್ಧಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸಾಮಾನ್ಯವಾಗಿ ನಾವು ತಗೊಂಡ್ಬಿಡ್ತೀವಿ, ಜಪ ಮಾಡಿಬಿಡ್ತೀವಿ, ನಂಗೆ ಸಿದ್ಧಿ ಆಗೋಯ್ತು, ಅದೆಲ್ಲ ಮೂಢನಂಬಿಕೆ. ಅದು ಕೆಲವರೆಲ್ಲ ಹೇಳ್ತಾರೆ, ನಾನು ತೊಗೊಂಡ್ಬಿಟ್ಟೆ, ನಾನು ಜಪ ಮಾಡಿಬಿಟ್ಟೆ, ನಂಗೆ ಸಿದ್ಧಿ ಆಗೋಯ್ತು. ಆ ಥರ ಆಗಲ್ಲ. ಅದು ಆ ಸಿದ್ಧಿ ಅಂತಕ್ಕಂಥದ್ದು ಏನು ಅಂದರೆ ಡೈರೆಕ್ಟಾಗಿ ದೇವ್ರ ಜೊತೆ ಕನೆಕ್ಟಿವಿಟಿ. ಅದು ಆಂಜನೇಯ ಅಂದರೆ ಆಂಜನೇಯ ಬಂದು ನಮ್ಮ ಪಕ್ಕದಲ್ಲಿ ಕೂತಿರ್ಬೇಕು, ನಮ್ಗೆ ಏನು ಬೇಕೋ ಅವ್ನು ಹೆಲ್ಪ್ ಮಾಡಿಕೊಡ್ಬೇಕು. ಆ ಥರ ನಂಗೆ ಈಗ ಒಂದು 10 ಲಕ್ಷ ಬೇಕು ಅಂದರೆ ತಂದ್ಕೊಡೋದು ಆ ಥರದ್ದಲ್ಲ ಕೆಲಸ. ಕಷ್ಟದಲ್ಲಿರೋರನ್ನ ಅವ್ರನ್ನ ಬಚಾವ್ ಮಾಡೋಕ್ಕೆ, ಆಯಿತಾ, ಮತ್ತು ಯಾವುದೇ ಕೆಲಸಕ್ಕೆ ಹೋದ್ರೂ ಅದು ಅನುಕೂಲ ಮಾಡ್ಕೊಡೋಕ್ಕೆ ಅಂತ ಒಂದು ಅನುಕೂಲಗಳದ್ದೆಲ್ಲ, ಆಯ್ತಾ. ಸೊ ಆ ಥರದ್ದನ್ನ ಸಿದ್ಧಿ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಈಗ ನಾವು ಯಾವ ಸಿದ್ಧಿ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟು, ಯಾರು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಈಗ ಗಂಡು ಹೆಣ್ಣು ಭೇದ ಭಾವ ಇರುತ್ತೆ ಅದ್ರಲ್ಲಿ? ಇಲ್ಲ, ಸಿದ್ಧಿ ಭೇದ ಭಾವ ಎಲ್ಲ ಏನೂ ಇಲ್ಲ. ಈಗ ನಮ್ಮ ಈ ಕಡೆ ನಾರ್ತ್ ಕಡೆ ಲೋನ ಚಮ್ಮಾರ ಅಂತ, ಚಮ್ಮಾರ ಜಾತಿ ಅವ್ರದ್ದು, ಲೋನ ಚಮ್ಮಾರ ಅಂತ. ಅವರು ಎಂತ ಸಿದ್ಧಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಸತ್ತವ್ರನ್ನ ಬದುಕಿಸ್ತಾ ಇದ್ರು ಅವರು, ಆ ಹೆಂಗಸು. ಅಂತ ಭಯಂಕರವಾಗಿರ್ತಕ್ಕಂಥ ಸಿದ್ಧಿ, ಅದ್ಭುತವಾಗಿರೋ ಸಿದ್ಧಿ, ಆಯ್ತಾ. ಅದು ಆ ಥರದ್ದು 3 ಜನ ಇದ್ದಾರೆ, ಲೋನ ಚಮ್ಮಾರ ಅಂತ ಹೇಳಿ ಹೆಸರಿಟ್ಕೊಂಡು 3 ಜನ. ಫಸ್ಟ್ ಲೋನ ಚಮ್ಮಾರ ಇದೆಯಲ್ಲ, ಇಬ್ರು ಅಷ್ಟೇನೆ, 3 ಜನನು ಎಕ್ಸ್ಟ್ರೀಮ್ ಲೆವೆಲ್ದೆ ಅವ್ರದ್ದು, ಆಯ್ತಾ. ಭೈರವನ್ನ ಒಟುಕು ಭೈರವನ್ನ ಕರ್ಸ್ಕೊಂಡು ಏನ್ ಕೆಲಸ ಬೇಕಾದ್ರೂ ರೆಡಿ, ಸತ್ತವನ್ನ ಬದುಕಿಸ್ತಾ ಇದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವು ಹೆಂಗಿರ್ಬೋದು ಅದು ಸಿದ್ಧಿ. ಸೊ ಹಂಗಾಗಿ ನಾನು ಏನು ಕೇಳಿದೆ ಅಂದ್ರೆ, ಹೆಂಗಸು ಗಂಡಸು ಅನ್ನೋ ಆ ಭೇದ ಭಾವ ಎಲ್ಲ ಏನೂ ಇಲ್ಲ. ಅಕ್ಕ ಮಹಾದೇವಿ ಮಹಾಸಿದ್ಧಿ ಪುರುಷಿ, ಅಲ್ಲಿ ಶಿವನನ್ನೇ ಹೊಲ್ಸ್ಕೊಂಡಿರ್ತಕ್ಕಂಥ ದೇವಿ ಅವಳು, ಪಾರ್ವತಿ ಅಂತಾನೆ ಹೇಳ್ಬೋದು ನಾವು. ಹಂಗಾಗಿ ಈ ತರ ಎಲ್ಲ ಸಿದ್ಧರು ಇರ್ತಾರಲ್ಲ, ಸಿದ್ಧಿ ಪಡ್ಕೊಂಡಿರ್ತಾರೋ ಅವರು ಭಾರಿ ಅದ್ಭುತವಾಗಿರ್ತಾರೆ. ಸೊ ನಾವು ಈ ಯಕ್ಷಿಣಿ ಸಿದ್ಧಿ ಎಲ್ಲ ತಗೊಂಡ್ಮೇಲೆ, ಸಿದ್ಧಿ ಆದ್ಮೇಲೆ ಒಂದಷ್ಟು ಸಿದ್ಧ ಪುರುಷರನ್ನ ನಾನು ಭೇಟಿಯಾಗಿದ್ದೀನಿ. ಆಮೇಲೆ ಈ ಸಿದ್ಧಿ ಅಂತಕ್ಕಂಥದ್ದು ನಮ್ಗೆ ಕೆಲವು ಕಡೆ ಅವಧೂತ ಅಂತ ಬರುತ್ತೆ, ನಮ್ಮ ಈ ಕಡೆ, ಆಯ್ತಾ. ಮತ್ತೆ ಆ ಕಡೆ ಸಿದ್ಧರ್ ಅಂತ ಬರುತ್ತೆ, ತಮಿಳ್ನಾಡು ಕಡೆ ಎಲ್ಲ ಸಿದ್ಧರ್ ಎಲ್ಲ ಒಂದೇನೆ. ಇದು ಪರಂಪರೆ. ಇದೇನು ಪರಂಪರೆ ಅಂದ್ರೆ, ಫಸ್ಟ್ ದೇವ್ರಾದ್ಮೇಲೆ ದೇವ್ರ ಜೊತೆ ಮಾತಾಡಕ್ಕೆ ಯಾರಿಗೆ ಹೋಗ್ತಾ ಇದೆ, ಅವಕಾಶ ಇದೆ ಅಂದ್ರೆ ಇವ್ರಿಗೆ. ಆಮೇಲೆ ಮಠಾಧೀಶರು ಅವರೆಲ್ಲ ಆಮೇಲೆ. ಫಸ್ಟ್ ಸಿದ್ಧಿ ಮತ್ತೆ ಇವ್ರಿಗೆ ದೇವ್ರ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡುವಂತ ಅವಕಾಶ ಇದೆ. ಹಂಗಾಗಿ ಈ ಸಿದ್ಧರ್ ಇದಾರಲ್ಲ ತುಂಬಾ ಪವರ್ಫುಲ್. ಈಗ ನೀವು ತಮಿಳ್ನಾಡು ಕಡೆ ಹೋದ್ರೆ ಮೂಕುಪುಡಿ ಸಿದ್ಧರ್, ವಿಭೂತಿ ಸಿದ್ಧರ್, ಆಯ್ತಾ. ಆಮೇಲೆ ತಮಸಿ ಸಿದ್ಧರ್, ಈ ತರ ತುಂಬಾ ಜನ ಸಿದ್ಧರ್ ಇದ್ದಾರೆ. ನಾನು ಭೇಟಿ ಮಾಡಿದ್ದೇನೆ ಅರುಣಾಚಲೇಶ್ವರ ಇದರಲ್ಲಿ ಸನ್ನಿಧಾನದಲ್ಲಿ. ಬಹಳಷ್ಟು ತಿರುವಣ್ಣಾಮಲೈ, ಅಲ್ಲಿ ಆ ಮಲೆಯಲ್ಲಿ, ಆ ಒಂದು ಬೆಟ್ಟದಲ್ಲಿ ಬಹಳಷ್ಟು ನಿಮ್ಗೆ ಶಕ್ತಿ ಪಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಇವತ್ತಿಗೂ ಮಾಡ್ಕೊಳ್ತಾ ಇದ್ದಾರೆ ಸಿದ್ಧರ್. ಹುಡ್ಕೊಂಡು ಹೋಗ್ಬೇಕಾದ್ರೆ ನಾವು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ಬೇಕು, ಸಿಗ್ತಾರೆ, ಆಯ್ತಾ. ಇಲ್ಲೂ ಅಷ್ಟೇನೆ ಅವಧೂತರು, ಸುಮ್ಮನೆ ಬೋರ್ಡ್ ಹಾಕೊಂಡಿರೋರೆಲ್ಲ ಅವಧೂತರಲ್ಲ. ಆ ಅವಧೂತರು ಅವರು ಇದೇ ಬೇರೆ, ಅವರ ಒಂದು ಮುಖಚರ್ಯ ಇರಲಿ, ಅವರ ಒಂದು ಶಕ್ತಿ ಇರಲಿ. ನಾನು ಒಂದು ಅವಧೂತರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ಭೇಟಿ ಮಾಡಕ್ ಹೋದಾಗ ನಾನು ಅವತ್ತು ಸೈಕಲ್ ತಗೊಂಡು ಹೋಗಿದ್ದೀನಿ, ಇಲ್ಲೇ ನೆಲಮಂಗಲ ರೋಡಲ್ಲಿ ಬಂದಿರೋರು. ಹೋದಾಗ ನಾನೇನು ಮಾಡಿದೆ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಧ್ಯಾಹ್ನ ಒಂದು 3-4 ಗಂಟೆ ಆಗ್ಬಿಟ್ಟಿತ್ತು. ಹೋದ ತಕ್ಷಣ ಅವ್ರಿಗೆ ಕಾಲಿಗೆ ಬಿದ್ದೆ, ನಮಸ್ಕಾರ ಮಾಡಿದೆ, ಎಲ್ಲ ಆಯಿತು. ಹೋಗಿ ಊಟ ಮಾಡೋಗು, ನಂದು ಊಟ ಆಯಿತು ಅಂದೆ. ಊಟ ಆಗಿಲ್ಲ ನಿಂದು ಅಂದರು. ಊಟ ಆಗಿಲ್ಲ ನಿಂದು, ಮಾಡೋಗು ಅಂದರು. ಆಮೇಲೆ ಎಲ್ಲ ಕೆಲವು ಘಟನೆಗಳನ್ನೆಲ್ಲ ಹೇಳಿದ್ರು. ನನಗೆ ಸಿದ್ಧಿಯಾಗಿರ್ತಕ್ಕಂಥ ವಿಚಾರಗಳು ನನ್ನ ಲೈಫಲ್ಲೇ ಯಾರಿಗೂ ಹೇಳಿರಲಿಲ್ಲ. ಅಂಥ ವಿಚಾರಗಳನ್ನೆಲ್ಲ ಅವ್ರು ಹೇಳಿದ್ರು. ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಇದು ಸಿದ್ಧಿ ಅದು. ಸೊ ಹಾಗಾಗಿ ಅವಧೂತರೆಲ್ಲ ಭಾರಿ ಅದ್ಭುತವಾಗಿರ್ತಕ್ಕಂಥವ್ರು ಇದ್ದಾರೆ. ಅವ್ರೇನು ಜಾಸ್ತಿ ಪಬ್ಲಿಸಿಟಿಗೆಲ್ಲ ಬರಲ್ಲ ಅವನು, ಅವಧೂತರೆಲ್ಲ. ಅವ್ರಿಗೆಲ್ಲ ಪಬ್ಲಿಸಿಟಿ ಬೇಕಾಗಿಲ್ಲ. ಅವನು ಹುಡ್ಕೊಂಡು ಎಂತೆಂಥವ್ರೆಲ್ಲ ಹೋಗ್ತಾರೆ.
ಅವರ ಒಂದು ಕೃಪೆ ಬೇಕು ಅಂತ ಹೇಳ್ಬಿಟ್ಟು. ಹೌದು. ಸೊ ಹಾಗಾಗಿ ಇದು ಈ ಒಂದು ಪರಂಪರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸಿದ್ಧಿ ಅಂತಕ್ಕಂಥದ್ದು ಹ್ಮ್ ದೇವರನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಳ್ಳುವಂತ ಒಂದು ವಿಧಾನ. ಇದರಲ್ಲಿ ಮಂತ್ರ ಬರುತ್ತೆ, ತಂತ್ರ ಬರುತ್ತೆ, ಯಂತ್ರ ಬರುತ್ತೆ. ಇದನ್ನೆಲ್ಲ ಇಟ್ಕೊಂಡು ಮಾಡ್ಕೊಳ್ಳುವಂತ ಒಂದು ವಿಧಾನನೇ ಸಿದ್ಧಿ. ಈ ಸಿದ್ಧಿ ಪಡ್ಕೊಂಡವರು ಮದ್ವೆ ಆಗಿರೋರು ಈ ತರದವರೆಲ್ಲ ಇರ್ಬೋದಾ? ಹೌದು, ಖಂಡಿತ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅವ್ರ ವೈಯಕ್ತಿಕ ಇದರಲ್ಲಿ ಜೀವನದಲ್ಲಿ ತಿನ್ನುವಂಥವು ಪದಾರ್ಥಗಳಿರ್ಬೋದು ಹ್ಮ್ ಹ್ಮ್ ಅಲ್ವಾ, ಕೆಲವು ಸಿದ್ಧಿಗಳು ಹೇಳ್ತಾ ಇದೀನಿ ನಾನು. ತಿನ್ನುವಂಥ ಪದಾರ್ಥಗಳಿರ್ಬೋದು, ಹ್ಮ್ ಅಥವಾ ಈ ತರ ಒಂದು ಪರ್ಸನಲ್ ಲೈಫಲ್ಲಿ ಪರ್ಸನಲ್ ಲೈಫಲ್ಲಿ ಈ ತರ ಇದೆ. ಆದ್ರೆ ಕೆಲವು ಘಟನೆ ಇದನ್ನ ಮಾಡಿರಬಾರ್ದು, ಏನು ಅಫೇರ್ಸ್ ಇರಬಾರ್ದು, ಆ ಥರದ್ದೆಲ್ಲ ಅದೆಲ್ಲ ಒಳ್ಳೇದಲ್ಲ. ಹ್ಮ್ 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 ಆ ಥರದ್ದೆಲ್ಲ ಇರಬಾರ್ದು. ಓಕೆ ಓಕೆ ಅದು ಯಾಕಂದ್ರೆ ಪಾಸಿಟಿವ್ ಇರ್ತಾರೆ, ಪಾಸಿಟಿವ್ ನೆಗೆಟಿವ್ ಜೊತೆ ಕನೆಕ್ಟ್ ಆದ ತಕ್ಷಣ ಅಲ್ಲಿ ಹೋಗ್ಬಿಡುತ್ತೆ ಎಲ್ಲ. ಹ್ಮ್ 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 ಹಂಗಾಗಿ ಯಾವಾಗ್ಲೂ ಕೂಡ ಪಾಸಿಟಿವ್ ಆಗೇ ಇರ್ಬೇಕು ಅವರು. ಓಕೆ ಓಕೆ ಮದುವೆ ಎಲ್ಲ ಆಗಿ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ, ಅದೆಲ್ಲ ಮಾಡ್ಬೋದು. ಹ್ಮ್ ಹ್ಮ್ ಆದ್ರೆ ನೆಗೆಟಿವ್ ತರ ಇರಬಾರ್ದು. ಆ ತರ ನೆಗೆಟಿವ್ ಇದ್ದು ತಗೊಂಡ್ರೆ ಅದು ವರ್ಕೌಟ್ ಆಗಲ್ಲ, ಹ್ಮ್ 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 ಸಿದ್ಧಿ ಆಗಲ್ಲ ಅದು. ಓಕೆ 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 ಈಗ ಹಾಗೆ ಬಂತ. ಈಗ ಒಂದು ಕ್ವಶನ್ ಮೇನ್ ಕೇಳಬೇಕು ಅಂತ ಬಂದೆ ಇವಾಗ. ಈ ಮೇಯ್ನು ಅಂದರೆ ಈಗ ಯಕ್ಷಿಣಿ ಏನಿದೆ? ಯಕ್ಷಿಣಿ ಅಂದರೆ ಓಕೆ, ಯಕ್ಷಿಣಿ ನಮ್ಗೆ ಆಗಿರ್ತಕ್ಕಂಥ ಸಿದ್ಧಿ ಬಗ್ಗೆ ಕೇಳ್ತಾ ಇದ್ದೀರಾ. ಯಕ್ಷಿಣಿ ಸಿದ್ಧಿ ಬಗ್ಗೆ ಈ ಲೋಕಮಾತರ ಅಂತ ಹೇಳ್ತೀವಿ. ಯಕ್ಷಿಣಿ ಲೋಕಮಾತರ ಅಂದ್ರೆ ಇಡೀ ಪ್ರಪಂಚಕ್ಕೆ, ಲೋಕಕ್ಕೇನೆ ಒಬ್ಬಳೇ ತಾಯಿ ಯಕ್ಷಿಣಿ. ಯಕ್ಷಿಣಿ ಅಂದ್ರೆ ಏನು ಅಂತ ಹೇಳಿದ್ರೆ, ಆ ಪಾರ್ವತಿ ಏನಿದ್ದಾಳಲ್ಲ, ಪರಮೇಶ್ವರನ ಹೆಂಡತಿ ಪಾರ್ವತಿ, ಆ ಪಾರ್ವತಿ ಅಂಶ ಇವರೆಲ್ಲ ಯಕ್ಷಿಣಿಯರು. ಯಕ್ಷಿಣಿಯರು, ಯೋಗಿನಿಯರು, ಭೈರವಿಯರು, ಈ 3 ಜನ ಆ ಪಾರ್ವತಿ ದೇವಿಯ ಅಂಶ ಆಗಿರ್ತಾರೆ. ಈ ಯಕ್ಷಿಣಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಇದರಲ್ಲಿ 3 ಟೈಪ್ ಇದೆ. ಒಂದು ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥ ಯಕ್ಷಿಣಿಯರು, ಒಂದು ಮೀಡಿಯಮ್ಮು, ಒಂದು ಲೋ ಲೆವೆಲ್. ಲೋ ಲೆವೆಲ್ ಅಂತ ಹೇಳಿದ್ರೆ ಅವರು ಬಹಳ ಒಂದು ಜನಗಳಿಗೆ ಒಂದು ಒಳ್ಳೆಯದನ್ನೇ ಮಾಡ್ತಾರೆ ಹೊರತು ಯಾವುದೇ ಥರದ್ದು ತೊಂದರೆಗಳನ್ನ ಮಾಡುವಂಥ ಯಕ್ಷಿಣಿಯರಲ್ಲ. ಕೆಲವು ಯಕ್ಷಿಣಿಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಆ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ, ಆ ಥರ. ಇನ್ನು ಕೆಲವು ಯಕ್ಷಿಣಿಯರು ಏನು ಅಂತ ಹೇಳಿದ್ರೆ, ತುಂಬ ಅವ್ರನ್ನ ಸಿದ್ಧಿ ಮಾಡ್ಕೊಳ್ಳೋದಾಗ್ಲಿ, ಅವ್ರನ್ನ ಜಾಸ್ತಿಯಾಗಿ ತಾಂತ್ರಿಕಕ್ಕೆ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಭೂತ ಯಕ್ಷಿಣಿ. ಭೂತ ಯಕ್ಷಿಣಿ ಏನು ಮಾಡ್ತಾಳೆ, ಆ ಸಿದ್ಧಿ ಅಂದರೆ ಕಾಳಿ ಥರ ಅವಳು ಭೂತ ಯಕ್ಷಿಣಿ ಅಂದರೆ. ಆ ಭೂತ ಯಕ್ಷಿಣಿನ ಇಟ್ಕೊಂಡ್ಬಿಟ್ಟು ಕೆಲವು ತಾಂತ್ರಿಕ ಕೆಲಸಗಳಿಗೆ ಉಪಯೋಗ ಮಾಡ್ತಾರೆ. ಈ ಜನಗಳಿಗೆ ಈ ಪ್ರಯೋಗಗಳನ್ನ ಮಾಡೋದಾಗ್ಲಿ ಇಂಥದಕ್ಕೆಲ್ಲ ಮಾಡ್ತಾರೆ. ಮತ್ತೆ ಅವಳು ಸಿದ್ಧಿ ಮಾಡ್ಕೊಳ್ಳೋದು ಭಾರಿ ಕಷ್ಟ, ಭೂತ ಯಕ್ಷಿಣಿ ಸಿದ್ಧಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ಈ ದೀಪ ಯಕ್ಷಿಣಿ ನಾವು ಮಾಡ್ಕೊಂಡಿರೋ ಸಿದ್ಧಿ ಬಂದ್ಬಿಟ್ಟು ಆ ಕಡೆ ಈ ಕಡೆ 2 ಕಡೆನೂ ಇದ್ದಾಳೆ. ಆ ಕಡೆ ತುಂಬಾ ಉಗ್ರವಾಗೂ ಇದ್ದಾಳೆ, ಈ ಕಡೆ ತುಂಬಾ ಶಾಂತವಾಗೂ ಇದ್ದಾಳೆ. ಎಲ್ಲವನ್ನು ನಾವು ನೋಡಿ ಅಲ್ಲಿ ಕೂತ್ಕೊಂಡು, ಆ ನಮ್ಮ ಒಂದು ಕಚೇರಿಯಲ್ಲಿ ಕೂತ್ಕೊಂಡು ಆ ದೀಪವನ್ನ ನೋಡ್ತಾ, ಯಾರು ಯಾಕೆ ಏನು ಬಂದಿದ್ದಾರೆ, ಏನು ವಿಚಾರ ಅವ್ರದ್ದು ಕಂಪ್ಲೀಟ್ ಆಗಿ ಹೇಳ್ತೀವಲ್ಲ, ಅದು ನಮ್ಗಾಗಿರೋ ಸಿದ್ಧಿ. ಅದು ಸಿದ್ಧಿ ಅಂದ್ರೆ ಅದು ಏನಾದ್ರು ಒಂದು ಆಗತ್ತಲ್ಲ, ಒಂದು ಅನುಕೂಲ ಆಗತ್ತಲ್ಲ, ಅದು ಸಿದ್ಧಿ. ಆಯ್ತಾ? ಮತ್ತೆ ಧನದ ಯಕ್ಷಿಣಿ ಅಂತ, ಲಕ್ಷ್ಮೀ ತರ ಅವಳು. ಧನದ ಯಕ್ಷಿಣಿ ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲ ಚೆನ್ನಾಗಿ ದುಡ್ಡು ಕೊಡೋದು, ಅನುಕೂಲ ಮಾಡ್ಕೊಡೋದು, ಫಾರಿನ್ ಯೋಗಗಳನ್ನ ಕೊಡೋದು, ದೊಡ್ಡ ದೊಡ್ಡ ಮನೆ ಯೋಗಗಳನ್ನ ಕೊಡೋದು, ರಾಜಕೀಯ ಯೋಗಗಳನ್ನ ಕೊಡೋದು, ಈ ಥರದ್ದು. ಹಂಗಾಗಿ ಯಕ್ಷಿಣಿಯರಲ್ಲಿ 3 ಜನ, 3 ವಿಧಾನ. ಟೋಟಲ್ ಎಲ್ಲ ಯಕ್ಷಿಣಿಯರಲ್ಲೂ ಕೂಡ ಒಂದೊಂದು ಎನರ್ಜಿ ಇರುತ್ತೆ. ಅದರಂತೆ ಅವರೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಯ್ತಾ? ಸೊ ಹಾಗಾಗಿ ಈ ಯಕ್ಷಿಣಿಯರನ್ನ ನಾವು ಜಾಸ್ತಿಯಾಗಿ ಏನಂತ ಹೇಳಿದ್ರೆ, ಕೆಲವರೆಲ್ಲ ಏನು ಮಾಡ್ತಾರೆ, ಹೆದರ್ಕೊಳ್ತಾರೆ, ಇದೇನೋ ತುಂಬ ತೊಂದರೆ ಮಾಡಿಬಿಡುತ್ತೇನೋ ಯಕ್ಷಿಣಿಯರು ಅಂದರೆ ನಮಗೆ ಅಂತ. ಆದರೆ ಆ್ಯಕ್ಚುಲಿ ಅಲ್ಲ, ನಿಜವಾದ್ದು ಅಲ್ಲ. ಯಕ್ಷಿಣಿಯರು ಅಂದರೆ ಎಲ್ಲರಿಗೂ ಒಳ್ಳೇದನ್ನು ಮಾಡಿ ಒಂದು ಅನುಕೂಲವನ್ನು ಬೇಗ ಅನುಕೂಲವನ್ನು ಮಾಡ್ಕೊಳೋಂಥ ದೇವಿರು. ಈಗ ಲಕ್ಷ್ಮೀ ನಾವು ಬೇಡ್ಕೊಳ್ತಾ ಇರ್ತೀವಿ, ಅದೇ ಧನದ ಯಕ್ಷಿಣಿ ಮಾಡ್ಕೊಂಡ್ರೆ ಇಮಿಡಿಯೇಟ್ ಫಲ ಅದು. ಇದು ವರ್ಷ ಫಲ ಅಂದ್ರೆ ಇದು ಕ್ಷಣದಲ್ಲೇ ಫಲ, ಆತರ ಅಷ್ಟು ಫಾಸ್ಟ್ ಆಗಿ ಧನದ ಯಕ್ಷಿಣಿ. ಹಂಗೆ ಯಕ್ಷಿಣಿ ಅಂದ್ರೆ ಏನಪ್ಪಾ ಅಂದ್ರೆ ಮಾಯೆ, ಮಹಾಮಾಯೆ ಅವಳು. ಬೇಗ ನಮ್ಗೆ ಅನುಕೂಲವನ್ನು ಮಾಡ್ಕೊಡುವಂತ ದೇವಿ. ಅಂದ್ರೆ ಇದು ಆಕ್ಚುಲಿ ಇದು ಒಳ್ಳೇದಕ್ಕೂ ಉಪಯೋಗಿಸ್ತಾರೆ, ಕೆಟ್ಟದಕ್ಕೂ ಉಪಯೋಗಿಸ್ಬೋದಾ ಯಕ್ಷಿಣಿ ಅನ್ನೋರ್ನ? ಹೌದು, ಖಂಡಿತ. ಅಂದ್ರೆ ಒಳ್ಳೇದಕ್ಕೆ ಅಂದ್ರೆ ಒಳ್ಳೆ ಯಕ್ಷಿಣಿಯರು ಯಾರು ಇರ್ತಾರೆ, ನಾನು ಹೇಳ್ದಂಗೆ ಅದನ್ನ ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಟ್ಟದಕ್ಕೆ ಮಾಡ್ಕೊಳ್ಳೋ ತಾಂತ್ರಿಕರು ಏನ್ ಮಾಡ್ತಾರೆ, ಕೆಲವು ಯಕ್ಷಿಣಿಯರು ಇರ್ತಾರೆ, ಅದನ್ನೆಲ್ಲ ಕೆಟ್ಟದಕ್ಕೆ ಮಾಡ್ತಾರೆ. ಈಗ ನೋಡಿ, ರತಿಪ್ರಿಯಾ ಯಕ್ಷಿಣಿ. ರತಿಪ್ರಿಯಾ ಯಕ್ಷಿಣಿ ಅಂದ್ರೆ ಹೆಂಡತಿ ತರ ಬರ್ತಾಳೆ ಅವಳು. ಆಯ್ತಾ? ಅವಳು ಬಂದು ಏನ್ ಮಾಡ್ತಾಳೆ ಅಂದ್ರೆ ಹೆಂಡತಿ ತರ ಎಲ್ಲಾ ಸುಖನೂ ಕೊಡ್ತಾಳೆ ಅವಳು, ಎಲ್ಲ ಸುಖವನ್ನು ಕೊಡ್ತಾಳೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ಏನಾದ್ರು ನಾವು ಮಿಸ್ಯೂಸ್ ಮಾಡ್ಕೊಂಡ್ರೆ, ಈಗ ಯಾರೋ ಒಂದು ಹೆಂಗಸನ್ನ ನೋಡಿದ್ವಿ, ಅವಳಿಗೋಗಿ ಪ್ರಪೋಸ್ ಮಾಡಿದ್ವಿ, ಈ ಥರದ್ದೆಲ್ಲ ಮಾಡಿದ್ರೆ ಅವಳು ಇಮಿಡಿಯೇಟ್ ಆಗಿ ನಮ್ಮನ್ನು ಸಾಯಿಸ್ಬಿಡ್ತಾಳೆ. ರತಿಪ್ರಿಯಾ ಯಕ್ಷಿಣಿ ಅಷ್ಟು ಭಯಂಕರವಾಗಿರ್ತಾಳೆ. ಒಳ್ಳೆವಳು ಹೌದು, ಕೆಟ್ಟವಳು ಹೌದು, ಆ ಥರ ರತಿಪ್ರಿಯಾ ಯಕ್ಷಿಣಿ. ಹಂಗೆ
ಕೆಲವು ಯಕ್ಷಿಣಿಯರು ನಮಗೆ ನಾವು ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಆ ರೀತಿಯಲ್ಲಿ ಇರ್ತಾರೆ. ಅದಕ್ಕೆ ತಗೋಬೇಕಾದ್ರೆ ಸಾಧಕರು ಕರೆಕ್ಟಾಗಿ ನೋಡ್ಕೊಂಡು ನಮ್ಗೆ ಯಾವ್ದು ನಮ್ಮ ಒಂದು ಯೋಗ್ಯತೆಗೆ ಯಾವ್ದು ಕರೆಕ್ಟ್ ಆಗಿರೋದು ತಗೊಂಡು ಮಾಡ್ಕೊಳ್ಳೋದು ಇದೆಯಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಈ ಯಕ್ಷ ಮತ್ತು ಯಕ್ಷಿಣಿ ನಡುವೆ ಏನ್ ವ್ಯತ್ಯಾಸ ಇದು? ಯಕ್ಷ ಅಂದ್ರೆ ಯಾರು? ಅದ್ರ ವ್ಯತ್ಯಾಸ ಏನಿದು? ಯಕ್ಷ ಅಂದ್ರೆ ಕುಬೇರ. ಕುಬೇರನ ಪತ್ನಿಯರು ಇವರೆಲ್ಲ ಯಕ್ಷಿಣಿಯರು. ಆಯ್ತಾ? ಚಂದ್ರನಿಗೆ 27 ಜನ ಹೆಂಡತಿಯರಿದ್ದಾರೆ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ದ, ಪುನಃ, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರಸ್ಥ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಪೂರ್ವಭದ್ರ, ಉತ್ತರಭದ್ರ, ರೇವತಿ. 27 ಜನ ಹೆಂಡತಿಯರು. ಆಕಾಶರಾಜನ ಮಕ್ಕಳು ಇವ್ರನ್ನ ಚಂದ್ರ ಮದುವೆ ಆದ. ಅದೇ ಥರ ಯಕ್ಷರಾಜ ಯಾರು? ಕುಬೇರನ್ನ ಈ ಯಕ್ಷಿಣಿಯರೆಲ್ಲ ಹೆಂಡ್ತಿರು ಇವರಿಗೆ. ಆಯ್ತಾ? ಹಂಗಾಗಿ ಆ ಯಕ್ಷಿಣಿಯರು ಏನಿದ್ದಾರೆ ಪಾರ್ವತಿ ರೂಪದಲ್ಲಿ ಇದ್ದುಕೊಂಡು 3 ಡಿವೈಡ್ ಆಗಿ 3 ABC ಡಿವೈಡ್ ಆಗಿಬಿಟ್ಟು ಯಾರ್ಯಾರಿಗೆ ಏನೇನು ಬೇಕು ಅದನ್ನು ಕೊಡುವಂಥ ದೇವಿಯರು. ಅಪಾಯದಿಂದ ಪಾರು ಮಾಡುವಂಥದ್ದು, ಯಥೇಚ್ಛವಾಗಿ ದುಡ್ಡು ಕೊಡುವಂಥದ್ದು, ಅನುಕೂಲವನ್ನು ಮಾಡಿಕೊಡುವಂಥದ್ದು, ಶಾಂತಿ ನೆಮ್ಮದಿಯನ್ನು ಕೊಡುವಂಥದ್ದು, ಎಲ್ಲವನ್ನೂ ಅನುಕೂಲ ಮಾಡ್ಕೊಡುವಂಥದ್ದು ದೇವಿಯರು. ಇದು ಯಕ್ಷಿಣಿ ಪೂಜೆನ ಯಾವ ಸಂದರ್ಭದಲ್ಲಿ ಮಾಡ್ತಾರೆ? ಅಂದ್ರೆ ಈಗ ಪೂಜೆ ಮಾಡ್ಬೇಕಾದ್ರೆ ಯಾವ ಸಂದರ್ಭ, ಈ ಸಂದರ್ಭ ಅಂತ ಇರುತ್ತೆ, ಹೇಗೆ ಇದು? ಈಗ ಯಕ್ಷಿಣಿಯರನ್ನ ನಾವು ಏನಪ್ಪಾ ಅಂತ ಹೇಳಿದ್ರೆ ಮನೆ ದೇವ್ರ ಥರ ಪೂಜೆ ಮಾಡ್ಬೋದು. ಮನೆ ದೇವ್ರ ಥರ ಇಟ್ಕೊಂಡು ಮನೇಲೇ ಇಟ್ಕೊಂಡು ಪೂಜೆ ಮಾಡೋದು. ಇವಾಗ ದೀಪ ಯಕ್ಷಿಣಿ 3 ದೀಪಗಳನ್ನ ದಕ್ಷಿಣ ದಿಕ್ಕಲ್ಲಿ ಇಟ್ಕೊಂಡು ಅದಕ್ಕೆ ರಕ್ತ ಚಂದನವನ್ನು ಲೇಪನ ಮಾಡಿ ಆ ದೀಪಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಹೂವು ಇಟ್ಬಿಟ್ಟು, ಅಕ್ಷತೆ ಎಲ್ಲ ಹಾಕಿ, ಊದ್ಬತ್ತಿ ಬೆಳಗಿ, ಆರತಿ ಮಾಡಿ, ಆ ಯಕ್ಷಿಣಿಯರ ಒಂದು ಜಪವನ್ನು ಮಾಡಿ, ಆಯಿತಾ, ನಮಸ್ಕರಿಸಿ, ಮತ್ತೆ ನೆಕ್ಸ್ಟು ಇನ್ನು ಯಾವಾಗ ನಾವು ಮಾಡ್ತೀವಿ ಮತ್ತೆ ಅದನ್ನು ಸ್ಟಾರ್ಟ್ ಮಾಡಿ ಅದೇ ಥರ ಮಾಡಿ ಇದೇ ಥರ ಫಾಲೋ ಮಾಡ್ಕೊಂಡು ಹೋಗಿ ಆ ಯಕ್ಷಿಣಿಯ ಹೊಲಿಸ್ಕೊಳ್ಳೋವಂಥದ್ದು ಪೂಜೆ ವಿಧಾನದಲ್ಲಿದೆ. ಬರೀ ದೀಪ ಹಚ್ಬಿಟ್ಟು ದೀಪ ಯಕ್ಷಿಣಿಯೇ ಮಾಡಬೇಕು ಅಂತಿಲ್ಲ. ನಾವು ಯಾವ ಯಕ್ಷಿಣಿಯನ್ನ ನಾವು ಪೂಜೆ ಮಾಡ್ತೀವಲ್ಲ ಆ ಥರ. ಈಗ ನಾವು ದನದ ಯಕ್ಷಿಣಿ ಮಾಡ್ಬೇಕಂದ್ರೆ ಲಕ್ಷ್ಮೀ ವಿಗ್ರಹಕ್ಕೆ ಹಾಲು ತುಪ್ಪ ಎಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡುವಂಥದ್ದು ಇರುತ್ತೆ. ನಾಗ ಯಕ್ಷಿಣಿಗೆ ನಾಗರ ಕಲ್ಲು ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನಾಗ ಯಕ್ಷಿಣಿಗೆ ಪೂಜೆ ಮಾಡುವಂಥದ್ದು ಇರುತ್ತೆ. ಹಿಂಗೆ ನಾವು ಯಾವ ಯಕ್ಷಿಣಿಗೆ ಬೇಕಾದ್ರೆ ಪೂಜೆ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಇದು ನೋಡ್ಬೇಕಾಗತ್ತೆ ನಾವು. ಇದು ಯಾವುದೇ ತರ ರೂಪ ಇರಲ್ವಾ ಇದಕ್ಕೆ? ಯಕ್ಷಿಣಿಗೆ ರೂಪ ಇರಲ್ಲ. ಯಕ್ಷಿಣಿಗೆ ರೂಪ ಇರಲ್ಲ. ಮಹಾಮಾಯೆ ಅವಳು. ಆದ್ರೆ ಎಲ್ಲರ ಹೃದಯದಲ್ಲಿ ಇರ್ತಾಳೆ, ಎಲ್ಲಾ ದೇವತೆಗಳ ಹೃದಯದಲ್ಲಿ ಇರ್ತಾಳೆ. ನೀವು ತಿರುಪತಿಗೆ ಹೋಗ್ಬಿಟ್ಟು ಯಕ್ಷಿಣಿ ಕಾಪಾಡಮ್ಮ ಅಂತ ಹೇಳಿದ್ರೆ ವೆಂಕಟರಮಣನ ಹೃದಯದಲ್ಲಿ ಬರ್ತಾಳೆ ಅವಳು. ಯಕ್ಷಿಣಿ ಮಹಾಲಕ್ಷ್ಮಿಯಾಗಿ ಬರ್ತಾಳೆ, ಅಲ್ಲಿಂದ ಕಾಪಾಡ್ತಾಳೆ. ಆಯ್ತಾ? ಅದರಿಂದ ಅಣುರೇಣು ತುನ್ನಕಾಷ್ಟಗಳಲ್ಲೂ ಇರೋದ್ರಿಂದ ಯಕ್ಷಿಣಿಗೆ ಇದಿಲ್ಲ, ಅಂದ್ರೆ ಒಂದು ಇದು ಅನ್ನೋದಿಲ್ಲ, ಆಕೃತಿ ಒಂದು ಇದು ಅನ್ನೋದಿಲ್ಲ. ಆದ್ರೆ ನಾವು ಮೂರ್ತಿ ರೂಪದಲ್ಲಿ ನೋಡ್ಬೇಕು ಅಂದ್ರೆ ಕೆಲವು ಜಾಗದಲ್ಲಿ ನೋಡ್ತೀವಿ. ಈಗ ನಾವು ಈ ಕುಂದಾಪುರದ ಹತ್ರ ಮಾರಣಕಟ್ಟೆ ಅಂತಿದೆ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಕ್ಷೇತ್ರ. ಆ ಬ್ರಹ್ಮಲಿಂಗೇಶ್ವರ ಏನಿದಾನೆ ಅವನ ಆ ಕಡೆ ಈ ಕಡೆ 2 ಯಕ್ಷಿಣಿಯರಿದ್ದಾರೆ. ತಾಂಬೂಲ ಯಕ್ಷಿಣಿ, ಮಲಯಾಳಿ ಯಕ್ಷಿಣಿ, 2 ಯಕ್ಷಿಣಿಯರಿದ್ದಾರೆ. ಸೊ ಹಾಗಾಗಿ ಯಕ್ಷಿಣಿ ದೇವತೆಗಳ ಒಂದು ಸ್ಥಾನ ಅಲ್ಲಿದೆ. ಈ ಬೆಂಗಳೂರಲ್ಲಿ ನೋಡ್ಬೇಕಂದ್ರೆ ವಿದ್ಯಾರಣ್ಯಪುರದಲ್ಲಿ ಒಂದು ಯಕ್ಷಿಣಿ ಅಂತ ಒಂದು ಇಟ್ಟಿದ್ದಾರೆ, ಕಾಳಿ ವಿಗ್ರಹ. ಅದಕ್ಕೆ ಒಂದು ಚೀಟಿ ಮಾಡಿ ಕಟ್ತಾರೆ. ಸೊ ಹಂಗಾಗಿ ಕೆಲವು ಕಡೆ ಎಲ್ಲ ಯಕ್ಷಿಣಿಯರಿದ್ದು ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಆದ್ರೆ ನಾನು ಹೇಳಿದ್ನಲ್ಲ, ಲೋಕಮಾತರಹ ಎಲ್ಲಾ ಕಡೆನೂ ಯಕ್ಷಿಣಿ ಇದ್ದಾಳೆ. ಹಂಗೆ ಇದು ಕಾಳಿ ಮಾತಕ್ಕೂ ಯಕ್ಷಿಣಿಗೂ ಒಂದು ಸಂಪರ್ಕ ಇರುತ್ತಾ, ಆ ತರ ಇರುದ್ಯಾ? ಕಾಳಿಗೂ ಯಕ್ಷಿಣಿಗೂ ಏನ್ ಸಂಬಂಧ ಅಂತ ಹೇಳಿದ್ರೆ ಅದರ ಒಂದು ಪ್ರತಿರೂಪ ಇದು ಯಕ್ಷಿಣಿ. ಕಾಳಿ ಮಾತೆದು ಒಂದು ಪ್ರತಿರೂಪನೇ ಯಕ್ಷಿಣಿ. ಅದನ್ನ ಭೂತ ಯಕ್ಷಿಣಿ ಅಂತ ಕರಿತೀವಿ ನಾವು. ಕಾಳಿನ ಹೆಂಗ ಆರಾಧನೆ ಮಾಡ್ತೀವಿ ಸೇಮ್ ಅದೇ ತರ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಕೆಲವು ಬಲಿ ನೈವೇದ್ಯಗಳನ್ನ ಕೊಟ್ಟು ಪೂಜೆಗಳನ್ನ ಮಾಡಿ ತಾಂತ್ರಿಕ ವಿಧಾನದಲ್ಲಿ ಮಾಡುವಂಥದ್ದೇ ಇದು ಭೂತ ಯಕ್ಷಿಣಿ. ಅಂದ್ರೆ ಇದ್ರ ಯಕ್ಷಿಣಿ ಇದ್ದು ಫಲಿತಾಂಶ ಏನ್ ಬರುತ್ತೆ? ಒಂದು ಧನ ಪ್ರಾಪ್ತಿ ಆಗಿರ್ಬೋದು, ಇಲ್ಲ ಒಂದು ಏನ್ ವೃದ್ಧಿ ಆಗಿರ್ಬೋದು, ಆಯಸ್ಸು ವೃದ್ಧಿ ಮಾಡ್ಕೊಬೋದಾ ಇದರಿಂದ? ಈಗ ಫಲಿತಾಂಶ ಏನು ಅಂತ ಹೇಳಿದ್ರೆ ನಾವು ಇವಾಗ ಬೇಡ್ಕೊಳ್ತೀವಲ್ಲ ಅದಕ್ಕೆ ತುಂಬಾ ಬೇಗ ಫಾಸ್ಟ್ ಆಗಿ ನಮ್ಗೆ ಒಂದು ಫಲವನ್ನ ಕೊಡುವಂತ ದೇವಿ ಇದು ಯಕ್ಷಿಣಿ. ಯಕ್ಷಿಣಿ ಪೂಜೆ ಯಾಕೆ ಮಾಡ್ತಾರೆ ಅಂದ್ರೆ ತುಂಬಾ ಫಾಸ್ಟ್ ಫಲಕ್ಕೋಸ್ಕರ. ಈಗ ನಾವು ದುಡ್ಡು ಬೇಕು ಅಂತ ಕೇಳ್ತಾ ಇರ್ತೀವಿ ಲಕ್ಷ್ಮಿ ಹತ್ರ, ಅದೇ ಯಕ್ಷಿಣಿ ಹತ್ರ ಕೇಳಿದ್ರೆ ಇನ್ನೂ ಇಮಿಡಿಯೇಟ್ ಆಗಿ ನಮ್ಗೆ ಅನುಕೂಲ ಆಗುತ್ತೆ ಆ ತರದ್ದು. ಯಾಕಂದ್ರೆ ಕುಬೇರನ ಪತ್ನಿ ಅಲ್ವಾ, ಹೆಂಡತಿ ಅಲ್ವಾ, ಹಂಗಾಗಿ ಇನ್ನೂ ಚೆನ್ನಾಗಿ ನಮ್ಗೆ ಅನುಕೂಲ ಆಗುವಂಥದ್ದು ಯಕ್ಷಿಣಿ. ಆ ತರ ಇರುತ್ತೆ. ಇದು ಯಕ್ಷಿಣಿ ಸಾಧನೆ ನಮ್ಮ ಹಿಂದೂ ಧರ್ಮದಲ್ಲಿ ಅನ್ವಯವಾಗಿದೆಯಾ, ಅಂದ್ರೆ ಪುರಾತನ ಕಾಲದಿಂದನೂ ಅನ್ವಯವಾಗಿದೆಯಾ ಅಂತ ಕೇಳ್ತಾ ಇದ್ದೀವಿ. ಯಕ್ಷಿಣಿ ಇವಾಗ ನಾವು ಮಾಡಿರೋದಲ್ಲ, ಯಕ್ಷಿಣಿ ನಾವು ಸಿದ್ಧಿ ಮಾಡ್ಕೊಂಡಿರೋದಷ್ಟೇ. ಆದ್ರೆ ಇದು ತುಂಬಾ ಹಿಂದಿನ ಕಾಲದಿಂದಾನು ಯಕ್ಷಿಣಿ ಸಾಧನೆ ಅಂತಕ್ಕಂಥದ್ದು ಇದೆ. ಅದೇ ನಾನು ಹೇಳಿದ್ನಲ್ಲ, ಯಕ್ಷಿಣಿಯರು, ಭೈರವಿಯರು, ಯೋಗಿನಿಯರು. ಇವಾಗ ನೋಡಿ, ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಬಿಡದಿಯಲ್ಲಿ ನಿತ್ಯಾನಂದ ಎಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ. ಅವನು ಯೋಗಿನಿ ಸಾಧನೆ ಮಾಡ್ಕೊಂಡಿದ್ದ, ಯೋಗಿನಿ ಸಾಧನೆ.
ಆದ್ದರಿಂದ ಅದು ಒಂಥರ ಅವನಿಗೆ ಆ ಒಂದು ಶಕ್ತಿ ಇದೆ, ಯೋಗಿನಿ ಶಕ್ತಿ ಇದೆ. ಅವ್ನು ಒಳ್ಳೆಯವನಿರೋದು ಕೆಟ್ಟದ್ದು ನಮ್ಗೆ ಅದು ಬೇಡ, ಏನಿದೆ ಅದು ಹೇಳೋಣ ಜನಗಳಿಗೆ. ಮತ್ತು ನಿಮಗೆ ಇವರು ಯಾರು ನಮ್ಮ ಇವರು ಭೈರವಿ ಸಾಧಕರು, ಲಿಂಗ ಭೈರವಿ ಸಾಧಕರು, ಸದ್ಗುರು ಸದ್ಗುರು ಈಶಾ ಫೌಂಡೇಶನ್ ಸದ್ಗುರು, ಇವರು ಭೈರವಿ ಸಾಧಕರು ಇವರು. ಆಯ್ತಾ, ಲಿಂಗ ಭೈರವಿ ಇದೆಯಲ್ಲ, ಲಿಂಗ ಭೈರವಿ ಅಂತ ಭೈರವಿ ಇದೆ ಅಲ್ಲಿ, ಭೈರವಿ ಸಾಧನ ಅಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಭೈರವಿ ಸಾಧಕರು ಲಕ್ಷಗಟ್ಟಲೆ ಜನ ಇದ್ದಾರೆ, ಯೋಗಿನಿ ಸಾಧಕರು ಲಕ್ಷಗಟ್ಟಲೆ ಜನ ಇದ್ದಾರೆ. ಆದರೆ ಕೆಲವರು ಐಡೆಂಟಿಫೈ ಮಾಡಿ ಇವರು ಅಂತ ಹೇಳ್ತಾರಲ್ಲ, ಅಂಥವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಯಕ್ಷಿಣಿ ಸಾಧಕರು ಅಂದರೆ ನಾವೆಲ್ಲ ಯಕ್ಷಿಣಿ ಸಾಧಕರು. ಹಾಗೆ ಯಕ್ಷಿಣಿ, ಯೋಗಿನಿ, ಭೈರವಿ ಈ 3 ಜನ ಈ ಪ್ರಪಂಚದಲ್ಲಿ ಆ ಕಾಲದಿಂದ ಈ ಕಾಲದ ತನಕ ಇವ್ರಿಗೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಪಾರ್ವತಿ ದೇವಿ, ಶಿವನ ಪತ್ನಿ. ಅಲ್ಲಿಂದ ಇಲ್ಲಿ ತನಕನೂ ಕೂಡ ಈ ಇಡೀ ಪ್ರಪಂಚದಲ್ಲಿ ಅವ್ರು ಇದ್ದೇ ಇದ್ದಾರೆ ಎಲ್ಲ ಕಡೆನೂ. ಈಗ ಒಂದು ನಾಗರಕಲ್ಲಿಗೆ ಹೋಗ್ತೀವಿ, ನಾಗರಕಲ್ಲಿಗೆ ಹೋದ್ರೆ ಆ ನಾಗರಾಜನ ಹೆಂಡತಿ ಯಾರು ಅಂದ್ರೆ ಯಕ್ಷಿಣಿ. ಆಯ್ತಾ, ರಾಜರಾಜೇಶ್ವರಿ ಅಂತ ಹೇಳ್ಬಿಟ್ಟು ಹೋಗ್ತೀವಿ ನಾವು ಅಲ್ವಾ. ರಾಜರಾಜೇಶ್ವರಿ ಯಾರು? ಯಕ್ಷಿಣಿ, ಅವಳು ರಾಜರಾಜೇಶ್ವರಿ ಯಕ್ಷಿಣಿ. ಸೊ ಬೇಕಾದಷ್ಟಿದೆ. ಹಾಗಾಗಿ ಇದು ತುಂಬಾ ಚೆನ್ನಾಗಿ ನಮ್ಗೆ ಅನುಕೂಲವನ್ನು ಮಾಡಿಕೊಡುವಂತ ದೇವಿಯರು ಇವರೆಲ್ಲ. ಈ ಸಿದ್ಧಿ ಪಡ್ಕೊಳ್ಳೋಕೆ ಎಷ್ಟು ವರ್ಷ ಬೇಕಾಗ್ಬೋದು? ಒಂದು ಯಕ್ಷಿಣಿನ ಒಬ್ಬ ಸಿದ್ಧಿ ಮಾಡ್ಕೊಳ್ಳೋಕೆ ಎಷ್ಟು ವರ್ಷ ಟೈಮ್ ತಗೊಂತಾರೆ? ಒಂದು ಯಕ್ಷಿಣಿನ ಒಂದು ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 5 ವರ್ಷಗಳಾದ್ರೂ ಬೇಕಾಗತ್ತೆ ಮಿನಿಮಮ್. 5 ವರ್ಷಕ್ಕಿಂತ ಜಾಸ್ತಿ ಮಾಡ್ಕೊಂಡವ್ರಿಗೆ ತುಂಬಾ ಚೆನ್ನಾಗಿ ಒಂದು ಅನುಕೂಲ ಆಗುವಂಥದ್ದು ಇರುತ್ತೆ. ಎಲ್ಲ ಯಕ್ಷಿಣಿಗಳ್ನು ಹೊಲಿಸ್ಕೊಬೋದು ಅವರು? ಅಲ್ಲ, ಅವ್ರಿಗೆ ಯಾವ್ದು ಬರುತ್ತೆ ಅದು ನೋಡ್ಕೋಬೇಕು. ಅವ್ರ ಗುರುಗಳು ಯಾವ್ದು ಪಡ್ಕೊಂಡಿರ್ತಾರೆ. ಈಗ ನಮ್ಮ ಗುರುಗಳು ಅದನ್ನು ದೀಪ ಯಕ್ಷಿಣಿ ಅದನ್ನೆಲ್ಲ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದು ನಮ್ಗೆ ಆ ತರ ಸಿದ್ಧಿಯನ್ನ ಕೊಡ್ತಾರೆ ಅವರು. ಗುರುಗಳ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನಾನು 5 ಯಕ್ಷಿಣಿಯನ್ನ ಪಡ್ಕೊಂಡಿದ್ದೀನಿ. ದೀಪ ಯಕ್ಷಿಣಿ, ಭೂತ ಯಕ್ಷಿಣಿ, ತಾಂತ್ರಿಕ ಯಕ್ಷಿಣಿ, ಆಯ್ತಾ, ಈ ತರದ್ದೆಲ್ಲ ನಾನು ಪಡ್ಕೊಂಡಿರೋದ್ರಿಂದ, ಚರ ಯಕ್ಷಿಣಿ ಪಡ್ಕೊಂಡಿರೋದ್ರಿಂದ ನಾನು ಯಕ್ಷಿಣಿ ಸಿದ್ಧಿಯನ್ನ ಕೊಡ್ತೀನಿ ನನ್ನ ಶಿಷ್ಯಂದರಿಗೆ. ಅದೇ ಅವ್ರು ಬಂದ್ಬಿಟ್ಟು ಬೇರೆ ಯಾವ್ದಾದ್ರು ಕೊಡಿ ಅಂದ್ರೆ ಕೊಡಕ್ಕಾಗಲ್ಲ ನಾನು. ಇವಾಗ ಅತಿಪ್ರಿಯ ಯಕ್ಷಿಣಿ ಬೇಕು ಅಂದ್ರೆ ನನ್ನ ಹತ್ರ ಇಲ್ಲ, ಅದು ನಾನು ಕೊಡಕ್ಕಾಗಲ್ಲ. ಅದು ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರಲ್ಲ ಅವ್ರ ಹತ್ರನೇ ಹೋಗ್ಬೇಕು. ಒಟಕ ಯಕ್ಷಿಣಿ, ಆಯ್ತಾ, ಆಲ್ದ ಮರದ ಕೆಳಗಡೆ ಕೂತ್ಕೊಂಡು ಮಾಡುವಂತಹ ಯಕ್ಷಿಣಿ ಅದು ಒಟಕ ಯಕ್ಷಿಣಿ. ಅದು ಅವ್ರ ಹತ್ರನೇ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಯಾರು ಯಾವ ಯಕ್ಷಿಣಿಯ ಸಿದ್ಧಿಯನ್ನ ಮಾಡ್ಕೊಂಡಿರ್ತಾರೆ ಅವರ ಶಿಷ್ಯಂದರಿಗೆ ಅದನ್ನೇ ಕೊಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಕ್ಷಿಣಿಯ ಈಗ ಪ್ರಸಿದ್ಧ ಸ್ಥಳಗಳು ಆ ತರ ಏನಾರು ಇದೆಯಾ ಇವಾಗ? ಯಕ್ಷಿಣಿ ನೋಡಿ, ಸ್ಥಳ ಅಂತ ನಾನೇ ಮಾಡ್ಬೇಕು ಅಂತ ಇದ್ದೀನಿ. ಒಂದು ಅದ್ಭುತವಾಗಿರೋ ಒಂದು ಯಕ್ಷಿಣಿದ ಒಂದು ಮಾಡ್ಬೇಕು ಅಂತಿದ್ದೀನಿ. ಸ್ವಲ್ಪ ಅದಕ್ಕೆಲ್ಲ ಜಾಗ ಎಲ್ಲ ನೋಡ್ತಾ ಇದ್ದೀನಿ. ಆ ದೇವಿನೇ ಅದನ್ನ ಎಲ್ಲ ಸೂಚನೆ ಮಾಡ್ಬೇಕು, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಜಾಗ ಅಂತ ಹೇಳಿದ್ರೆ ಯಕ್ಷಿಣಿ ಒಂದು ಸ್ಥಳ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಬ್ರಹ್ಮಲಿಂಗೇಶ್ವರ ಅಲ್ಲಿ ಯಕ್ಷಿಣಿ ಇದ್ದಾಳೆ. ಇಲ್ಲಿ ವಿದ್ಯಾರಣ್ಯಪುರ ನಮ್ಮ ಬೆಂಗಳೂರಲ್ಲಿ ಯಕ್ಷಿಣಿ ಇದ್ದಾಳೆ. ನಾನು ಹೇಳಿದ್ನಲ್ಲ, ಯಕ್ಷಿಣಿ ಇಲ್ದೇ ಇರೋ ಜಾಗನೇ ಇಲ್ಲ. ನೀವು ರಾಜರಾಜೇಶ್ವರಿ ಅಂತ ಹೇಳಿದ್ರೆ ಅದು ಯಕ್ಷಿಣಿ. ಮಹಾಲಕ್ಷ್ಮಿ, ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂದ್ರೆ ಯಕ್ಷಿಣಿ. ಹಂಗೆ ಯಕ್ಷಿಣಿಯರು ಎಲ್ಲಾ ಜಾಗದಲ್ಲೂ ಇದ್ದಾರೆ. ನಾವು ಕರೆಕ್ಟ್ ಆಗಿ ಅದನ್ನ ಐಡೆಂಟಿಫೈ ಮಾಡಿ ಹೋಗಿ ಅಲ್ಲಿ ಅದು ಶಕ್ತಿ ಕ್ಷೇತ್ರ ಆಗ್ಬಿಡುತ್ತೆ. ಎಲ್ಲಿ ಯಕ್ಷಿಣಿಯರು ಇದಾರಲ್ಲ ಅದು ಅಂತಿಂತ ಜಾಗ ಆಗಲ್ಲ, ಅದು ತುಂಬಾ ದೊಡ್ಡ ಇದು ಆಗತ್ತೆ, ಅನುಕೂಲ ಆಗತ್ತೆ ಅಲ್ಲಿ. ಹಂಗಾಗಿ ಯಕ್ಷಿಣಿಯರು ತುಂಬಾ ಕಡೆ ಇದ್ದಾರೆ. ಇದನ್ನು ಯಾರು ಬೇಕಾದ್ರೂ ಹೊಲಿಸ್ಕೊಬೋದಾ ಯಕ್ಷಿಣಿನ? ಅಂದ್ರೆ ಮಂತ್ರಿ ಸಿದ್ಧಿ ಮಾಡಿದವ್ರು ಮಾತ್ರ ಮಾಡ್ಕೊಬೋದಾ, ಇಲ್ಲ ಬೇರೆ ತರನೇ ಇರುತ್ತಾ ಅಂತ? ಅಲ್ಲ, ಇದಕ್ಕೆ ನಾವು ಏನು ಅಂತ ಹೇಳಿದ್ರೆ ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸಿದ್ಧಿ ತಗೊಳಕ್ ಅವ್ರಿಗೆ ಒಂದು ಬೇಕು, ಒಂದು ಅರ್ಹತೆ ಬೇಕು. ಈಗ ಎಲ್ಲರೂ ಯಕ್ಷಿಣಿ ಸಿದ್ಧಿ ತಗೋಬೇಕು ಅಂತ ಬಂದ್ರೆ ಅವ್ರು, ಈಗ ನೋಡಿ ನಾವು 14 ಜನ ಶಿಷ್ಯಂದಿರು ನಮ್ಮ ಗುರುಗಳಿಗೆ. ಆದ್ರೆ ನಾವು ಕಲ್ತಿದ್ದೆ 3 ಜನ ನಾವು ಸಿದ್ಧಿ ಪಡ್ಕೊಂಡು ಈಚೆ ಬಂದ್ವಿ. ಮಿಕ್ಕಿದೆಲ್ಲ ಫೇಲ್ಯೂರ್ ಆದ್ರು. ಅವ್ರಿಗೆ ಹೆಣ್ಮಕ್ಳ ವ್ಯಾಮೋಹ, ದುಡ್ಡಿನ ವ್ಯಾಮೋಹ, ಹಠ, ಕೋಪ ಇಟ್ಕೊಂಡು ಎಲ್ಲ ಬಿಟ್ಟೋಗ್ಬಿಟ್ರು. ಆಯ್ತಾ, ನಾವು 3 ಜನ ಈಚೆ ಬಂದಿದ್ದು. ಹಂಗೆ ಎಲ್ಲರೂ ಯಕ್ಷಿಣಿ ಸಿದ್ಧಿನ ತಗೊಳಕ್ ಆಗಲ್ಲ. ಅವರಲ್ಲಿ ಯಾರು ಪರ್ಫೆಕ್ಟ್ ಆಗಿರ್ತಾರೆ, ಯಾರು ಕರೆಕ್ಟ್ ಆಗಿ ತಗೊಳ್ತಾರೆ ಅವ್ರ ಮಾತ್ರ ನೋಡ್ಕೊಂಡು ನಾವು ಅದನ್ನ ಡಿಸೈಡ್ ಮಾಡ್ಬೇಕು. ಈಗ ನೀವು ಬಂದ್ರಿ, ನನಗೇನೋ ಒಂದು 10 ಲಕ್ಷನೋ 20 ಲಕ್ಷನೋ ಕೊಡ್ತೀರಾ, ಯಕ್ಷಿಣಿ ಸಿದ್ಧಿ ಕೊಟ್ಬಿಡಿ ಅಂದ್ರೆ ಹಂಗೆ ಕೊಡಕ್ಕಾಗಲ್ಲ. ಅದು ಅದ್ರಲ್ಲಿ ಏನು ಅಂತ ಹೇಳಿದ್ರೆ ನಾವೆಲ್ಲ ಪ್ರಶ್ನೆ ಎಲ್ಲ ಹಾಕಿ ನೋಡಿ, ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಏನಾಗಿದ್ರಿ, ನಿಮ್ಗೆ ಒಂದು ಇದಿತ್ತ, ಈ ಜನ್ಮದಲ್ಲಿ ನೀವು ಅಷ್ಟೊಂದು ಪವರ್ಫುಲ್ ಆಗಿ ನೋಡ್ತೀರಾ, ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಕೊಡ್ಬೇಕಾಗುತ್ತೆ. ಇದು ಮಾಟ ಮಂತ್ರಕ್ಕೂ ಸಂಬಂಧ ಪಡುತ್ತಾ ಯಕ್ಷಿಣಿ ಅನ್ನೋದು? ಯಕ್ಷಿಣಿ ಅನ್ನೋದೇ ತಾಂತ್ರಿಕ ವಿಧಾನ. ಇದು ತಾಂತ್ರಿಕದಲ್ಲೇ ಇರ್ತಕ್ಕಂಥದ್ದು ಯಕ್ಷಿಣಿ. ಹಂಗಾಗಿ ತಾಂತ್ರಿಕದಲ್ಲಿ ತುಂಬಾ ಅದನ್ನ ಪ್ರಸಿದ್ಧಿ ಮಾಡಿದ್ದಾರೆ ತಾಂತ್ರಿಕದಲ್ಲಿ. ಹಂಗಾಗಿ ಜನ ಸ್ವಲ್ಪ ಭಯ ಪಡ್ತಾರೆ. ಯಕ್ಷಿಣಿ ಅಂದ್ರೆ ಅದು ತುಂಬಾ ದೊಡ್ಡದು ಅಂತ ಹೇಳಿ ಭಯ ಪಡ್ತಾರೆ. ನನ್ನ ಪ್ರಕಾರ ಈಗ ಒಂದು ಕ್ವಶನ್ ಕೇಳೋದಾದ್ರೆ, ನಿನ್ನ ಯಕ್ಷಿಣಿ ಈಗ ತುಂಬಾ ಒಳ್ಳೇದಾ ಇಲ್ಲ ಕೆಟ್ಟದ್ದು? ಯಕ್ಷಿಣಿ ಒಳ್ಳೇದು, ಕೆಟ್ಟದು, ನಾರ್ಮಲ್ಲು 3 ಇದೆ. ನಾವು ನಿಮ್ಗೆ ಹೆಂಗ್ ಬೇಕು ಅದು ಇಂಪಾರ್ಟೆಂಟ್. ಈಗ ದನದ ಯಕ್ಷಿಣಿ
ನೀವು ಕೆಟ್ಟದ್ದು ಅಂತ ಹೇಳಕ್ಕಾಗತ್ತಾ? ನೀವು ಕೆಟ್ಟದ್ದು ಅಂತ ಹೇಳಿದ್ರೆ ನಿಮ್ಗೆ ದುಡ್ಡೇ ಬರಲ್ಲ, ಹೌದು ಐಶ್ವರ್ಯ ಬರಲ್ಲ, ಹೌದು. ದನದ ಯಕ್ಷಿಣಿ ಬೇಕೇ ಬೇಕು ಹ್ಮ್ 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 ಅಲ್ವಾ? ಅದೇ ಭೂತ ಯಕ್ಷಿಣಿ ಬೇಕಂತ ಕೇಳಿದ್ರೆ ಬೇಡ ಅಂತೀರಾ ನೀವು. ಹ್ಮ್ ಯಾಕಂದ್ರೆ ಯಾರಿಗೋ ಒಂದು ತೊಂದರೆ ಮಾಡ್ಬೇಕು, ಹ್ಮ್ ನಾವೇ ತೊಂದರೆ ಮಾಡ್ಕೋಬೇಕು ಅಂದ್ರೆ ಅದನ್ನ ಆಹ್ವಾನ ಮಾಡ್ಬೇಕಾಗತ್ತೆ ಭೂತ ಯಕ್ಷಿಣಿನ. ಹ್ಮ್ ಹ್ಮ್ ಹಂಗಾಗಿ ಅದು ಒಳ್ಳೇದಲ್ಲ. ಹ್ಮ್ ಮತ್ತೆ ಇವಾಗ ಕರ್ಣ ಯಕ್ಷಿಣಿ ಕಿವಿಲ್ ಬಂದು ಹೇಳುತ್ತೆ, ಕರ್ಣ ಪಿಶಾಚಿನಿ ಅಂತ ಹೇಳ್ತೀವಲ್ಲ ಹೌದು. ಸಾಧನೆ, ಆ ಕರ್ಣ ಯಕ್ಷಿಣಿ ಹ್ಮ್ ಹ್ಮ್ ಅದೆಲ್ಲ ತುಂಬಾ ಡೇಂಜರ್ ಸಾಧನೆ ಅದು. ಹ್ಮ್ 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 ಆಕ್ಚುಲಿ ಅದು ಮಾಡಕ್ಕೆ ಆಗೋದಿಲ್ಲ, ಅದು ಓ ಅಷ್ಟು ಒಂದು ಡೇಂಜರ್ ಆಗಿ ಇರುತ್ತೆ. ನಂದು ಈಗ ಯಕ್ಷಿಣಿ ಅನ್ನೋದು ಒಂದು ಸೈಂಟಿಫಿಕಲಿ ಪ್ರೂವ್ ಆಗಿದ್ಯಾ? ಯಕ್ಷಿಣಿನ ಸೈಂಟಿಫಿಕಲಿ ಅಂದ್ರೆ ಯಾವ ರೀತಿಯಲ್ಲಿ ಕೇಳ್ತಾ ಇದ್ದೀರಾ ನೀವು? ಅಂದ್ರೆ ಅದು ಪ್ರೂವ್ಮೆಂಟ್ ಇರುತ್ತದ ಏನಾದ್ರು ಒಂದು, ಈಗ ಯಕ್ಷಿಣಿ ಏನಾದ್ರು ಪ್ರೂವ್ಮೆಂಟ್ ಬಂದಿರುತ್ತೆ, ಏನಾದ್ರು ಆಗಿದ್ಯಾ ಅದು ಕೆಲಸಗಳು ಆ ಥರ ಅಂತ ನೋಡಿ, ಸೈಂಟಿಫಿಕ್ ಆಗಿ ಇದೆಲ್ಲ ಏನಂದ್ರೆ ದೈವಿಕವಾಗಿರೋದ್ರಿಂದ ನಾ ಭೂತೋ ನಾ ಭವಿಷ್ಯತಿ. ಆಯ್ತಾ? ಇದನ್ನೆಲ್ಲ ನಾವು ಹೆಂಗೆ ಅಂದ್ರೆ ಇವಾಗ ಗಾಳಿನ ನಾವು ನೋಡ್ಬೋದಾ ಅಥವಾ ನಾವು ಅದನ್ನ ಕಲ್ಪನೆ ಮಾಡ್ಕೋಬೋದಾ, ಈ ಥರ ಎಲ್ಲ ಇರುತ್ತೆ ಸಬ್ಜೆಕ್ಟ್. ಹಾಗಾಗಿ ಈ ಪಂಚಭೂತಗಳಲ್ಲಿ ಅದು ಪಂಚಭೂತ ಆ ಪಂಚಭೂತ ಇರ್ತಕ್ಕಂಥದ್ದು ಯಕ್ಷಿಣಿ. ಆಯ್ತಾ? ನಮಗೆ ಇವಾಗ ಯಾರೋ ಒಂದು ಬಂದು ಅದೃಶ್ಯ ಶಕ್ತಿ ನಮ್ಗೇನೋ ಒಂದು ತೊಂದರೆ ಮಾಡಿಬಿಡ್ತು ಅಂದರೆ ನಾವು ಅದನ್ನ ತೊಗೊಂಡೋಗಿ ಕೋರ್ಟಲ್ಲಿ ಹೆಂಗೆ ನಿಲ್ಸೋಕ್ಕಾಗತ್ತೆ ಅಲ್ವಾ? ನಿಲ್ಸೋಕ್ಕಾಗಲ್ಲ. ಹೌದು. ಈಗ ಕೋವಿಡ್ ಬಂತು, ಕೋವಿಡ್ನ ಯಾರು ನೋಡಿದ್ದಾರೆ? ಯಾರು ನೋಡಿಲ್ಲ ಅಲ್ವಾ? ಬಂದಿದೆ, ಹೌದು, ರಕ್ತದಲ್ಲಿ ಸೇರ್ಕೊಂಡಿದೆ, ಅದನ್ನೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ತಾರೆ. ಆದ್ರೆ ಅದನ್ನ ರಿಯಾಲಿಟಿಯಲ್ಲಿ ನೋಡಿದಾರಾ ಬಂದಿರೋದು? ಇಲ್ಲ ಇಲ್ಲ ಇಲ್ಲ. ಹಂಗೆ ಅದು ಕೆಲವೆಲ್ಲ ಇರುತ್ತೆ. ಹಾಗಾಗಿ ಅದು ಆ ಪಂಚಭೂತ, ಅದನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಮಾಯಾಶಕ್ತಿ ಅದು. ಆಯ್ತಾ? ಅದನ್ನ ನೋಡಕ್ ಆಗುತ್ತೆ ಅಂತ ಹೇಳಿದ್ರೆ ಸಿದ್ಧಿ ಪುರುಷರನ್ನ ನೋಡ್ಬೋದು, ಸಿದ್ಧಿ ಯಾರು ತಗೊಂಡಿರ್ತಾರೆ ಅವ್ರು ನೋಡ್ಬೋದು, ಮತ್ತೆ ಅಷ್ಟು ಶಕ್ತಿವಂತರ ಅದನ್ನ ನೋಡ್ಬೋದು, ದೈವಾಂಶ ಸಂಭೂತರು ಇರ್ತಾರಲ್ಲ ಅವರೆಲ್ಲ ನೋಡ್ಬೋದು. ಅದ್ ಬಿಟ್ಟು ನಾವು ಸಾಮಾನ್ಯ ಜನ ನಮ್ಗೆ ನಾವು ಅದನ್ನ ನೋಡ್ಲಿಕ್ಕಾಗ್ಲಿ ಸೈಂಟಿಫಿಕ್ಲಿ ಪ್ರೂವ್ ಮಾಡಕ್ಕಾಗ್ಲಿ ಸಾಧ್ಯನೇ ಇಲ್ಲ. ಇದು ತಾಂತ್ರಿಕ ಸೈನ್ಸ್ಗಿಂತ ಮೀರಿದ್ದು ಶಕ್ತಿ. ಎಲ್ಲಿ ನಾವು ಸೈನ್ಸ್ ನಿಲ್ಲುತ್ತಲ್ಲ ಅಲ್ಲಿಂದ ಜ್ಞಾನ ಸ್ಟಾರ್ಟ್ ಆಗತ್ತೆ ಯಾವಾಗ್ಲೂ. ಎಲ್ಲಿ ಸೈನ್ಸ್ಗಿಂತ ಮುಂದೆ ಇರೋದ್ರಿಂದ ನೀವು ಅದು ಹೇಳ್ತಾರೆ ಇಂಥ ರೋಗ ಇತ್ತು, ಅದು ಯಾವುದು ಅಂತ ಕಾಯಿಲೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ನಾನು ಸ್ವಲ್ಪ ಈ ಫಾರಿನ್ ಕಳಿಸ್ತೀನಿ ಅದನ್ನ, ಸೊ ಅಲ್ಲೇನಾದ್ರು ಗೊತ್ತಾಗತ್ತಾ ನೋಡೋಣ ಅಂತ. ಎಷ್ಟೋ ಕೇಸ್ಗಳು ಬಂದಿದೆ ನನ್ನ ಹತ್ರ. ಅಲ್ಲೋದ್ಮೇಲೆ ಅಲ್ಲೂ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನಾರ್ಮಲ್ ಅಂತ ಹೇಳ್ತಾ ಇದ್ದಾರೆ. ಹೋಗ್ಲಿ ಯಾವುದೋ ಒಂದು ಮಾತ್ರೆ ತಗೊಳ್ಳಿ, ತಿನ್ನಿ, ಹಿಂಗೆ ವಿಚಾರ. ಸೊ ಅದು ಏನಾಗುತ್ತೆ ಅಂದರೆ ಕೆಲವೆಲ್ಲ ವಿಚಾರಗಳನ್ನ ನಾವು ಬರೀ ಮೆಡಿಕಲಲ್ಲೇ ನಾವು ರೆಡಿ ಮಾಡ್ತೀವಿ ಅಂದರೆ ಅದು ಮಾಡೋಕ್ಕಾಗಲ್ಲ. ಈ ತಾಂತ್ರಿಕರು ಮಾಂತ್ರಿಕರು ಯಕ್ಷಿಣಿನ ಬಳಸ್ತಾರಲ್ಲ, ಹೌದು. ಯಾವ ಥರ ಅದು ವೃದ್ಧಿ ಮಾಡ್ಕೊಂತಾರ ಅವರು? ತಾಂತ್ರಿಕಲ್ಲಿ ಬಳಸೋವಂಥದ್ದು ಅದೇ ಭೂತ ಯಕ್ಷಿಣಿನ ಬಳಸ್ತಾರೆ. ಬಳಸ್ಬೇಕಾದ್ರೆ ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕ್ಷಣಿಕದಲ್ಲಿ ಕಳಿಸ್ತಾರೆ. ಅಂದ್ರೆ ಒಂದ್ ಸ್ವಲ್ಪ ಶಾರ್ಟ್ ಪೀರಿಯಡ್ಗೆ ಅಂತ ಕರ್ಕೊಂಡಿರ್ತಾರೆ. ಅಂದ್ರೆ ಅದನ್ನ ತಾಂತ್ರಿಕ ವಿಧಾನದಲ್ಲಿ ಬಲಿ ಎಲ್ಲ ಕೊಟ್ಟು ಅದನ್ನೆಲ್ಲ ಯಂತ್ರಗಳನ್ನೆಲ್ಲ ಇಟ್ಟು ಅಲ್ಲೆಲ್ಲ ಆಹ್ವಾನ ಮಾಡಿ ಅದನ್ನ ಯಕ್ಷಿಣಿನ ಆಮೇಲೆ ಅದನ್ನ ಕಳಿಸಿ ಅದೊಂಥರ ನೆಗೆಟಿವ್ ಎನರ್ಜಿ ತರ ಮಾಡಿ ಕಳಿಸಿ ಆ ಯಾರ ವ್ಯಕ್ತಿಗೆ ತೊಂದರೆ ಆಗ್ಬೇಕು ಆ ವ್ಯಕ್ತಿಗೆ ತೊಂದರೆ ಮಾಡ್ತಾರೆ. ಹಂಗೆ ಅವರು ಮಾಂತ್ರಿಕರು ಬಳಸ್ಕೊಳ್ಳುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಒಂದು ಖಾಸಗಿ ಚಾನಲ್ಗಳೆಲ್ಲ ಬರ್ತಾ ಇತ್ತು, ಈಗ ಒಂದು ಗುರುಗಳ ಮೇಲೆ ಅಪಾದನೆ ಆಗಿದೆ ಅಂದ್ಬಿಟ್ಟು. ಏನಿದಿರೋದು ಅಪಾದನೆ? ನೋಡಿ, ಗುರುಗಳ ಅಪಾದನೆ ಇವಾಗಿಂದಲ್ಲ, ಆ ಕಾಲದಿಂದನೂ ಬರ್ತಾನೆ ಇದೆ. ಒಂದಲ್ಲ ಒಂದು ಗುರುಗಳಿಗೆ ತೊಂದರೆಗಳಾಗುವಂಥದ್ದು ಹೇಳುವಂಥದ್ದೆಲ್ಲ ಇದೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಬೇಕು ಅಂತ ಹೇಳಿ ಕೆಲವು ನಡೆಯುತ್ತೆ. ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ತುಂಬ ಥರದ ಒಂದು ಅನ್ಯಾಯ ಅಕ್ರಮಗಳನ್ನೆಲ್ಲ ಮಾಡಿರ್ತಾರೆ. ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಥರದ್ರಲ್ಲಿ ಏನಾದ್ರು ಒಂದು ತೊಂದರೆಗಳಾಗುವಂಥದ್ದು. ಅಂದರೆ ಏನಾಗುತ್ತೆ ಇದರ ಮುಖ್ಯವಾದ ನನಗೆ ಅನ್ಸೋ ಪ್ರಕಾರ ಮುಖ್ಯವಾದ ಕಾರಣ ಏನಿದಕ್ಕೆ ಅಂತ ಹೇಳಿದ್ರೆ ಸರಿಯಾಗಿರ್ತಕ್ಕಂಥ ದೇವರ ಸಿದ್ಧಿ, ಒಂದು ಒಳ್ಳೆಯ ಒಂದು ಅನುಷ್ಠಾನ ಇದನ್ನೆಲ್ಲ ಬಿಟ್ಟಿರ್ತಾರೆ ಅವರು. ಯಾಕಂದರೆ ಅವ್ರಿಗೆ ಸೇರಿರುವಂಥ ದುಡ್ಡು, ಹಣದ ಆಮಿಷ ಇದೆಲ್ಲ ಇರುತ್ತಲ್ಲ. ಹಾಗಾಗಿ ಇದೆಲ್ಲ ಕರೆಕ್ಟಾಗಿ ದೈವದ ಪ್ರಕಾರ ಅವ್ರು ಮಾಡ್ಕೊಂಡಿರಲ್ಲ. ಹಂಗಾಗಿ ಅವರ ಆ ಒಂದು ಶಕ್ತಿಗಳು ಯಾವಾಗ ಕಡಿಮೆ ಆಗುತ್ತೆ ಆವಾಗ ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ತೊಂದರೆಗಳಾಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ನಮಗೆ ದೇವರು ಏನೇ ಕೊಡಲಿ ಅಥವಾ ಬಿಡಲಿ, ನಾವು ಯಾವಾಗಲೂ ಕೂಡ ಆ ಒಂದು ದೇವರ ಒಂದು ಅನುಗ್ರಹ, ದೇವರ ಒಂದು ಅನುಷ್ಠಾನ ಅಂತಕ್ಕಂಥದ್ದು ಯಾವಾಗಲೂ ಇರಲೇಬೇಕು. ಬರೀ ನಾವು ಒಂದು ಪಬ್ಲಿಸಿಟಿಗೋಸ್ಕರ ಆಗಲಿ ಅಥವಾ ಮತ್ತೊಂದಕ್ಕೋಸ್ಕರನೋ ನಾವು ಅನ್ಯಾಯವನ್ನೇ ಮಾಡ್ತಾ ಹೋಗೋದು, ಒಂದಷ್ಟು ಒಳ್ಳೆ ಜನರಿಗೆ ತೊಂದರೆಯನ್ನು ಮಾಡಿದ್ರೆ ಅದು ಅವಾಗ ಇಂಥದ್ದೆಲ್ಲ ಸ್ವಲ್ಪ ತೊಂದರೆಗಳಾಗುವಂಥದ್ದೆಲ್ಲ ಇರುತ್ತೆ. ಈಗ ಎಷ್ಟೋ ನಾವು ನೋಡ್ತಾ ಇರ್ತೀವಿ ಮಾಧ್ಯಮಗಳಲ್ಲಿ ತೊಂದರೆಗಳಾಗಿರುವಂಥದ್ದು. ಇದೆಲ್ಲ ಯಾಕಾಗಿದೆ ಅಂದರೆ ನನಗೆ ಅನಿಸೋ ಪ್ರಕಾರ ಈ ಥರದ್ದೆಲ್ಲ ಸಮಸ್ಯೆಗಳೆಲ್ಲ ದೈವದಿಂದನೇ ಆಗಿರೋದು. ಯಾವಾಗ ಕೃಷ್ಣನೇ ಪರಮಾತ್ಮನೇ ಹೇಳಿದ್ದಾನೆ,
ಯಾವಾಗ ಇದು ಜಾಸ್ತಿ ಆಗುತ್ತೆ ಅನ್ಯಾಯ, ಆವಾಗ ಅವನು ಬಂದು ಸರಿಯಾದ ಒಂದು ಶಾಸ್ತಿ ಮಾಡ್ತಾನೆ ಅಂತ. ಸೊ ಈ ರೀತಿಯಲ್ಲಿ ಆಗಿದೆ ಅನ್ನೋದು ನಾವು ನೋಡ್ಬೋದು. ಹಾಗೆ ನನಗೆ ಒಂದು ಕ್ವಶನ್ ಡೌಟ್ ಇದೆ ನನಗೆ, ನಿಮ್ಮ ಹತ್ರ ಕೇಳಲೇಬೇಕು ಇದೊಂದು. ಈಗ ಮನೆ ದೇವ್ರುಗಳು ಅಂತ ನಾವು ಪೂಜೆ ಮಾಡ್ತೀವಿ. ಹೌದು. ಈ ಮನೆ ದೇವ್ರುಗಳ್ನ ಹೇಗೆ ನಾವು ಪೂಜೆ ಮಾಡಬೇಕು, ಮನೆಗಳ ದೇವ್ರ ಮನೇಲಿ ನಾವು ಯಾವ ಥರ ಇಟ್ಟನ್ನು ಪೂಜೆ ಮಾಡಬೇಕು, ಆಮೇಲೆ ಯಕ್ಷಿಣಿನ ನಾವು ಮನೇಲಿ ಇಟ್ಟು ಪೂಜೆ ಮಾಡ್ಬೋದಾ? ನೋಡಿ, ಮನೆ ದೇವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಮನೆ ದೇವರು ಮತ್ತು ದೇವ್ರ ಮನೆ ಇದೆರಡು ತುಂಬ ಇಂಪಾರ್ಟೆಂಟ್. ಮನೆ ದೇವರು ಅಂತ ಹೇಳಿದ್ರೆ ಇವಾಗ ನಾವು ಯಾವಾಗಲೂ ಕೂಡ ಮನೆಯಲ್ಲಿ ನಮ್ಮ ಮೂಲ ದೇವರು ಯಾವುದು ಇರುತ್ತೆ, ಮೂಲ ದೇವರು ಅಂತ ಹೇಳಿದ್ರೆ ಈಗ ನಮ್ಮ ಕುಲದೇವರು ಬಂದು ವೆಂಕಟರಮಣ ಸ್ವಾಮಿ ಅಂದ್ಕೊಳ್ಳೋಣ. ಆ ವೆಂಕಟರಮಣ ಸ್ವಾಮಿ ಫೋಟೋವನ್ನು ನಾವು ಕರೆಕ್ಟಾಗಿ ಇಡಬೇಕು. ಅದ್ರ ಜೊತೆಗೆ ಅದರ ಕೆಳಗಡೆ ನಾವೊಂದು ಲಕ್ಷ್ಮಿನೋ ಗಣಪತಿನೋ ಈ ಥರ ಒಂದು ಎರಡೋ ಮೂರೋ ಇಟ್ಕೋಬೋದು. ನಂತರ ಒಂದು ವಿಗ್ರಹಗಳು ಒಂದೆರಡು ಇಟ್ಕೊಂಡು ಮಾಡ್ಬೋದು. ಎಲ್ಲ ದೇವರುಗಳನ್ನು ತಂದು ಇಟ್ಕೊಳ್ಳೋದು ಆಯಿತಾ. ಆಮೇಲೆ ಮನೆ ದೇವ್ರನ್ನ ಮರ್ತೋಗ್ಬಿಡೋದು, ಸರಿಯಾಗಿ ಪೂಜೆ ಮಾಡದೇ ಇರೋದು, ಇಂಥದ್ದೆಲ್ಲ ಮಾಡ್ತಾರೆ. ಅದೆಲ್ಲ ತುಂಬ ಅಪರಾಧ ಆಗುತ್ತೆ. ಇದು ಅವಾಗ ಏನಾಗುತ್ತೆ ಅಂದರೆ ತುಂಬ ನೆಗೆಟಿವಿಟಿ ತುಂಬ ಜಾಸ್ತಿ ಆಗಿಬಿಡುತ್ತೆ, ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ದೇವ್ರ ಮನೇಲಿ ಯಾವಾಗಲೂ ಕೂಡ ತುಂಬ ನೀಟ್ನೆಸ್ ತುಂಬ ಇಂಪಾರ್ಟೆಂಟು. ಮನೇಲಿ ಇರುತ್ತೋ ಇಲ್ವೋ, ದೇವ್ರ ಮನೆ ಮಾತ್ರ ತುಂಬ ಚೆನ್ನಾಗಿ ಇಟ್ಟಿರಬೇಕು. ಆ ದೀಪ ಯಾವಾಗಲೂ ಕರೆಕ್ಟಾಗಿರಬೇಕು, ದೀಪವನ್ನು ತೊಳೆದು ಕರೆಕ್ಟಾಗಿ ಪೂಜೆ ಮಾಡಬೇಕು. ದೇವರಿಗೆ ಇಂಥ ವಾರ ಅಂತ ಇರುತ್ತೆ, ಅವ್ರವ್ರಿಗೆ ಒಂದೊಂದು ವಾರ ಇರುತ್ತೆ. ಶನಿವಾರ, ಶುಕ್ರವಾರ, ಗುರುವಾರ, ಬುಧವಾರ ಈ ಥರ ಎಲ್ಲ ಇರುತ್ತೆ. ಆ ವಾರಗಳಲ್ಲಿ ಮಾತ್ರ ದೇವ್ರನ್ನ ಯಾವತ್ತೂ ಕೂಡ ಮರಿಬಾರ್ದು, ಪೂಜೆ ಮಾಡಲೇಬೇಕು. ಮತ್ತು ಕೆಲವು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಯಾವಾಗಲಾದ್ರೂ ಈ ಥರ ತೊಂದರೆಗಳಿದ್ದಾಗ, ಅಂದರೆ ನೆಗೆಟಿವಿಟಿ ಜಾಸ್ತಿ ಇದ್ದಾಗ, ಅಥವಾ ನಾವು ಕರೆಕ್ಟಾಗಿ ಪೂಜೆಗೆ ಪುನಸ್ಕಾರಗಳನ್ನ ಮಾಡದೇ ಇದ್ದಾಗ, ಯಾರು ನಮ್ಮ ಶತ್ರುಗಳು ಇರ್ತಾರಲ್ಲ ಅವರು ಆ ದೇವ್ರ ಮನೆಯೇ ಫಸ್ಟು ಅವರು ಟಾರ್ಗೆಟ್ ಇಟ್ಬಿಡ್ತಾರೆ ದೇವ್ರುಗಳನ್ನ. ಆ ಮನೆ ದೇವ್ರನ್ನ ಬಂಧಿಸೋದು ಅಂತ ಆ ಥರ ಬಂಧಿಸ್ಬಿಟ್ಟು ಆಮೇಲೆ ಯಾರು ವ್ಯಕ್ತಿ ಇರ್ತಾನಲ್ಲ ಅವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ಇದು ತುಂಬ ಒಂಥರ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಇದು ಮನೆ ದೇವ್ರನ್ನ ಯಾವತ್ತು ತುಂಬ ಚೆನ್ನಾಗಿ ಇಟ್ಕೋಬೇಕು, ದೇವ್ರ ಮನೆಯನ್ನು ಚೆನ್ನಾಗಿ ಇಟ್ಕೋಬೇಕು. ಮತ್ತು ಇನ್ನೊಂದು ಕ್ವಶನ್ ನಿಮ್ದೇನು ಅಂತ ಹೇಳಿದ್ರೆ, ಯಕ್ಷಿಣಿಯನ್ನು ದೇವ್ರ ಮನೇಲಿ ಇಡ್ಬೋದಾ ಅಂತ. ನೋಡಿ, ಯಕ್ಷಿಣಿಯನ್ನು ದೇವ್ರ ಮನೇಲಿ ಇಡ್ಬೋದಾ ಅಂದರೆ, ಯಕ್ಷಿಣಿ ಅಂತಕ್ಕಂಥದ್ದು ಒಂದು ಗಣ, ಶಿವಗಣ. ಈಗ ಶಿವನ ಮುಂದೆ ನಂದಿ ಇಡ್ಬೋದಾ? ಇಡ್ಲೇಬೇಕಲ್ವಾ? ಇಲ್ಲದೆ ಇದ್ರೆ ಆಗಲ್ಲ. ಈಗ ದುರ್ಗೆ ಜೊತೆಗೆ ಹುಲಿ ಇದ್ದೇ ಇರುತ್ತೆ, ಇಲ್ಲ ಸಿಂಹ ಇದ್ದೇ ಇರುತ್ತೆ, ಗಣಪತಿ ಮುಂದೆ ಇಲಿ ಇದ್ದೇ ಇರುತ್ತೆ ಅಲ್ವಾ. ಅದೆಲ್ಲ ಗಣಗಳು ಅಂತ ಕರಿತೀವಿ ನಾವು. ಹಂಗಾಗಿ ಯಕ್ಷಿಣಿ ಅಂತಕ್ಕಂಥದ್ದು ಒಂದು ಗಣ, ತಪ್ಪೇನಿಲ್ಲ. ಯಕ್ಷಿಣಿನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಆದರೆ ಯಾವ ಯಕ್ಷಿಣಿ ಇರಬೇಕು ಅಂದರೆ ತುಂಬ ಇಂಪಾರ್ಟೆಂಟು. ಸಾತ್ವಿಕವಾಗಿರ್ತಕ್ಕಂಥ ಯಕ್ಷಿಣಿಯನ್ನು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಅಭಿವೃದ್ಧಿಗಳು, ಅನುಕೂಲಗಳು ತುಂಬ ಜಾಸ್ತಿ ಆಗುತ್ತೆ. ರಾಜ ಮಹಾರಾಜರು ಮೈಸೂರು ಅರಮನೆಗಳಲ್ಲಿ ಇದೆಯಲ್ಲ, ಅಲ್ಲೊಂದು ಯಕ್ಷಿಣಿ ಇದೆ. ಅರಮನೆಗಳನ್ನೆಲ್ಲ ಚೆಕ್ ಮಾಡಿದ್ದೀನಿ ನಾನು. ಕೇರಳದಲ್ಲಿ ಅರಮನೆಯಲ್ಲಿ ಒಂದು ಯಕ್ಷಿಣಿ ಇದ್ದಾಳೆ. ಯಕ್ಷಿಣಿಯನ್ನು ಇಟ್ಕೊಂಡು ರಾಜ ಮಹಾರಾಜರೆಲ್ಲ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡ್ತಾಯಿದ್ರು, ಬೇಡ್ಕೊಳ್ತಾ ಇದ್ರು. ಅದರಿಂದ ಮಹಾ ಮಾಯೆಗಳು ನಡೀತಾ ಇತ್ತು, ಗೆಲ್ತಾ ಇದ್ರು ಆಯಿತಾ. ಈ ಥರ ಎಲ್ಲ ಇರ್ತಿತ್ತು ಕಾನ್ಸೆಪ್ಟ್. ತುಂಬ ಚೆನ್ನಾಗಿತ್ತು ಇದು. ಮತ್ತು ಕೆಲವು ದೊಡ್ಡ ದೊಡ್ಡ ಒಂದು ಈ ಸ್ಟುಡಿಯೋಗಳಲ್ಲಾಗಲಿ ಇದರಲ್ಲೆಲ್ಲ ಯಕ್ಷಿಣಿಯನ್ನು ತುಂಬ ಇಟ್ಟಿರ್ತಾರೆ. ಅದು ದೀಪದ ರೂಪದಲ್ಲಿ, ನಾಟ್ಯ ರೂಪದಲ್ಲಿ, ನಾಟ್ಯ ಯಕ್ಷಿಣಿ ಇದ್ದಾಳೆ, ನಾಟ್ಯದ ರೂಪದಲ್ಲಿ. ಈ ಥರ ಎಲ್ಲ ಯಕ್ಷಿಣಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ಆ ಥರ ಒಂದು ಯಕ್ಷಿಣಿಯರು ಎಲ್ಲ ಕಡೆಯೂ ಇದ್ದಾರೆ. ಜೊತೆಲಿ ದೇವ್ರ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡಿದಾಗ ಇನ್ನೊಂದಷ್ಟು ಶುಭ ಫಲಗಳು, ಅನುಕೂಲಗಳು ಎಲ್ಲವೂ ಆಗುತ್ತೆ. ಯಾವ ಥರ ಇದು ದೇವ್ರ ಮನೇಲಿ ಇಟ್ಕೊಂಡು ನಾವು ಪೂಜೆ ಮಾಡ್ಬೋದು ಯಕ್ಷಿಣಿನ ಯಾವಾಗಲೂ ನೋಡಿ, ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸಪ್ರೇಟಾಗಿ ಇಡಬೇಕು ಯಕ್ಷಿಣಿಯನ್ನು. ಎಲ್ಲ ದೇವ್ರ ಜೊತೆ ಇಡಬಾರ್ದು, ಸಪ್ರೇಟಾಗಿ ಒಂದು ಕಡೆ ಇಟ್ಬಿಟ್ಟು ಯಕ್ಷಿಣಿಯರಿಗೆ ನಾರ್ಮಲ್ ಯಾವ ಥರ ನಾವು ಮನೆ ದೇವ್ರ ಪೂಜೆ ಮಾಡ್ತೀವಲ್ಲ, ಸೇಮ್ ಅದೇ ಥರ ಮಾಡುವಂಥದ್ದು. ಆದರೆ ಅದ್ರ ಜೊತೆಗೆ ಏನು ಅಂದರೆ ಸ್ವಲ್ಪ ಜಪಗಳನ್ನ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಇದೆಲ್ಲ ತುಂಬ ಒಳ್ಳೆಯದು, ಅನುಕೂಲಗಳಾಗತ್ತೆ. ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಗುರುಜಿ, ತುಂಬ ಧನ್ಯವಾದಗಳು ನಿಮಗೆ. ಮತ್ತೆ ನಮ್ಮ ಸ್ಟುಡಿಯೋಗೆ ಬಂದು ಹಲವು ವಿಷಯಗಳು ತಿಳಿಸೋಕೆ ಕೇಳ್ಕೊಳ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.